ಅಲ್ಲೆಲಿಯ ಇಷ್ಟೊತ್ತು ನಾವು ಪ್ರಾರ್ಥನೆ, ಆರಾಧನೆ, ಸ್ತುತಿ, ಸ್ತೋತ್ರ ಭಾಗಗಳನ್ನು ಮುಗಿಸಿ ನಾವೀಗ ವಾಕ್ಯದ ಭಾಗಕ್ಕೆ ಬರ್ತಾ ಇದ್ವಿ. ವಾಕ್ಯದ ಭಾಗಕ್ಕೆ ಬರುವಾಗ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಆಮೇಲೆ ಇವತ್ತು ನಾವು ಸಂಸಾರದ ಬಗ್ಗೆ ನಾವು ನೋಡ್ಕೊಳ್ಳೋಣ. ಏನು ಕೇಳಿಸ್ತಾ ಇಲ್ಲ? ಸಂಸಾರದ ಬಗ್ಗೆ ನಾವು ಕೇಳ್ಕೊಳ್ಳೋಣ. ಸಂಸಾರ ಅಂತ ಹೇಳಿದ್ರೆ, ಸಂಸಾರ ಅಂತಂದರೆ ಒಂದು ಸಂಸ್ಕಾರ ಇಲ್ಲದೆ ಇರುವಂಥ ಮನೆ ಸಂಸಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕಾರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಿಮಗೆ ಯಾವುದು ಬರ್ತದೆ? ಸಂಸ್ಕಾರದ ನೆನಪು ಯಾವುದು ಬರ್ತದೆ? ಜೋರಾಗಿ ಹೇಳಬೇಕು, ಜೋರಾಗಿ. ಶವ ಸಂಸ್ಕಾರ. ಈ ಶವ ಸಂಸ್ಕಾರ ಒಂದು ಸತ್ತಿರೋಂಥ ಎಣಕ್ಕೇನೆ ನಾವು ಮಲಗಿಸ್ತೀವಿ, ಸ್ನಾನ ಮಾಡಿಸ್ತೀವಿ, ಮಲಗಿಸ್ತೀವಿ. ಅದಕ್ಕೆ ಪದ್ಧತಿಗಳನ್ನು ಮಾಡಿ ತಗೊಂಡೋಗ್ಬಿಟ್ಟು ಆರಾಧನೆ ಸ್ತೋತ್ರ ಎಲ್ಲ ಮಾಡಿ ಪೆಟ್ಟಿಗಳನ್ನ ಹಾಕಿ ತಗೊಂಡೋಗಿ ಗುಂಡಿಗೆ ಹಾಕಬೇಕು. ಗೌರವದಲ್ಲಿ ಮಾಡ್ತಿದ್ದಾನೆ. ಒಂದು ಪದ್ಧತಿನ ಮಿಸ್ಟೇಕ್ ಮಾಡ್ತೀವ? ಸತ್ತಿರುವಂಥ ಎಣಕ್ಕೆ ನಾವು ಅಷ್ಟು ಪದ್ಧತಿ ಮಾಡಬೇಕಿದ್ರೆ ಜೀವದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಎಷ್ಟು ಪದ್ಧತಿ ಪ್ರಕಾರ ಮಾಡಬೇಕು ಹೇಳಿ, ಜೋರ ಹೇಳಿ. ನಿಜ ಅಲ್ವಾ? ಸತ್ತಾಗ ಅವನಿಗೆ ಪದ್ಧತಿಗಳನ್ನೆಲ್ಲ ಮಾಡಿ ಶಾಸ್ತ್ರೋಕ್ತವಾಗಿ ಕಳಿಸ್ಕೊಡ್ತೀವಿ ನಾವು. ಜೀವದಲ್ಲಿರುವಾಗ ಅವನಿಗೆ ಯಾಕೆ ಬೆಲೆ ಕೊಡೋದಿಲ್ಲ? ಜೀವದಲ್ಲಿರುವಾಗ ಅವನು ಹಿರಿಕೆ ಆಗಿದ್ರೆ ಅವನಿಗೆ ಗೌರವ ಕೊಡಬೇಕು. ಮನೆ ಒಳಗಡೆ, ಸಂಸಾರದ ಒಳಗಡೆ ಗೌರವ ಕೊಡೋದನ್ನು ಕಲಿಬೇಕು ನಾವು. ಸತ್ತಿರೋ ಎಣಕ್ಕೆ ನಾವು ಅಷ್ಟೊಂದು ಗೌರವ ಕೊಡಬೇಕಿದ್ರೆ ಆ ಎಣ ಆಗಿದ್ದಂಥ ವ್ಯಕ್ತಿ ಬದುಕಿದಾಗ ಯಾಕೆ ಗೌರವ ಕೊಡಲಿಲ್ಲ? ನಾನು ನಿಮ್ಮನ್ನ ಕೇಳಿದಾಗೇನೆ ಕೊಡಬೇಕು. ಅದನ್ನೇ ಸಂಸ್ಕಾರ ಅಂತ ಹೇಳೋದು. ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ. ಒಬ್ಬ ವ್ಯಕ್ತಿ ನಿಜ, ಒಬ್ಬ ವ್ಯಕ್ತಿ ಹಿರೀಕ ಆಗಿದ್ರೆ, ಅವನಿಗೆ ಒಂದು ಪದ್ಧತಿ ಪ್ರಕಾರ ಕಾಲು ಮುಗಿತಾರೆ. ನಮ್ಮ ಪದ್ಧತಿ ಪ್ರಕಾರ ಪ್ರೈಸ್ ಲಾರ್ಡ್ ಅಂತ ಹೇಳ್ತೀವಿ, ಗೌರವ ಕೊಡಬೇಕು. ಜಪಾನ್ ಅವ್ರ ಪದ್ಧತಿ ಪ್ರಕಾರ ಹಿಂಗೆ ಮಾಡ್ತಾರೆ. ಅಮೇರಿಕದವ್ರ ಪದ್ಧತಿ ಪ್ರಕಾರ ಹೋಗಿ ತಪ್ಕೊಳ್ತಾರೆ. ಹಾಗೆಯೇ ಒಂದೊಂದು ರೀತಿಯಲ್ಲಿ ನಾವು ಗೌರವವನ್ನು ಸೂಚಿಸಬೇಕು. ಅವನು ದೊಡ್ಡವನೇ ಆಗಿರಲಿ, ಚಿಕ್ಕವನೇ ಆಗಿರಲಿ, ಗೌರವವನ್ನು ಸೂಚಿಸುವಂಥ ಮನೆಯೇ ನಿಜವಾದ ಸಂಸಾರ ಆಗಿರ್ತದೆ. ಆಮೇಲೆ ಎರಡನೇದಾಗಿ ಸಂಸಾರದಲ್ಲಿ ಶಾಂತಿ ಸಮಾಧಾನದಿಂದ ಕೂಡಿರಬೇಕು. ಶಾಂತಿ ಸಮಾಧಾನ ಇರುವಂಥ ಮನೆಯನ್ನು ಸಂಸಾರ ಅಂತ ಹೇಳ್ತಾರೆ. ಅಲ್ಲಲ್ಲಿಯ ಯಾಕೆ ಸಂಸಾರ ಅಂತಂದರೆ ಆ ಮನೆ ಒಳಗಡೆ ಸಂಸಾರ ಅಂತ ಹೇಳಿದ್ಮೇಲೆ ಆ ಮನೇಲಿ ಶಾಂತಿ ಸಮಾಧಾನ ಇರಬೇಕು. ಶಾಂತಿ ಸಮಾಧಾನ ಯಾರ ಮನೇಲಿ ಇಲ್ವೋ ಅದು ಸ್ಮಶಾನ ಥರ ಇರ್ತದೆ. ಗಂಡನಿಗೆ ಅಯ್ಯೋ ನಾನು ಮನೆಗೆ ಯಾಕೆ ಹೋಗಲಿ, ನನ್ನ ಹೆಂಡತಿ ಸರಿ ಇಲ್ಲಲ್ಲ, ಅಯ್ಯೋ ನನ್ನ ಗಂಡ ಸರಿ ಇಲ್ಲ, ನಾನು ತವ್ರ ಮನೆಗೆ ಓಡೋಗ್ತೀನಿ. ನನ್ನ ಮಕ್ಕಳಿಗೆ ಅಯ್ಯೋ ಅಪ್ಪ ಅಮ್ಮ ಸರಿ, ನಾನು ಯಾಕೆ ಮನೆಗೆ ಹೋಗಲಿ? ಅಲ್ಲಲ್ಲಿಯ ಗೊತ್ತಾಗ್ತದೆಯಾ? ಇವತ್ತು ಮಕ್ಕಳು ಮನೆಗೆ ಬರ್ಲಿಕ್ಕೂ ಕೂಡ ಲೇಟ್ ಆಗ್ಲಿಕ್ಕೆ ಕಾರಣ ತಂದೆ ತಾಯಿಗಳ ಪ್ರೀತಿ ಕಡಿಮೆ ಆದಾಗ. ಆಮೇಲೆ ಅಲ್ಲಲ್ಲಿಯ ಗಂಡ ಕರೆಕ್ಟಾಗಿ ಮನೆಗೆ ಬರ್ತಾ ಇಲ್ಲ ಅಂತಂದಾಗ ಹೆಂಡತಿ ಆದವ್ರು ತಿಳ್ಕೋಬೇಕು, ನನ್ನ ಹತ್ರ ಏನೋ ಪ್ರಾಬ್ಲಮ್ ಇದೆ. ಹೆಂಡತಿ ಆಗಾಗ ತವ್ರ ಮನೆಗೆ ಓಡೋಗ್ತಿದ್ದಾಗ ಗಂಡ ತಿಳ್ಕೋಬೇಕು, ನನ್ನ ಹತ್ರ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ. ಇವತ್ತು ಏನಾಗ್ತಿದೆ, ಸಂಸಾರದಲ್ಲಿ ಶಾಂತಿ ಸಮಾಧಾನಗಳು ಇಲ್ಲದೇ ಗಂಡ ಅಂತ ಜಗಳ ಆಗ್ತಾ ಏನಾಗ್ತದೆ ಗೊತ್ತಾ? ಇವತ್ತು ಮದುವೆ ಆಗಿರ್ತಕ್ಕಂಥ 100ಕ್ಕೆ 60% ಮಕ್ಕಳು ಡೈವರ್ಸ್ ಕೊಡ್ತಾ ಇದ್ದಾರೆ. ಗಂಡನನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಜೀವನಾಂಶ ಕೊಡುವಂಥ ಕೇಸ್ ಆಗ್ತಾ ಇದ್ದಾರೆ. ಸಾಯಿಸ್ತಾ ಇದ್ದಾರೆ ಜೀವಮಾನನ. ನಿಜವಲ್ಲ? ಇವತ್ತು ಎಷ್ಟು ಕೇಸ್ಗಳು ಬೇಡ. ಕೋರ್ಟಲ್ಲಿ ನಮ್ಮೊಬ್ಬರು ಆಂಟಿ ಇದ್ದಾರೆ, ಗಂಗಮ್ಮ ಅಂತೇಳಿ. ಅವರು ಕೂಡ ಆತ್ಮಿಕವಾದಂಥ ಒಬ್ಬಳು ಮಗಳೇ. ಅವ್ರು ಹೇಳ್ತಾರೆ, ಅಂಕಲ್ ಹೊಡೆದಾಟ ಬಡ್ದಾಟದ ಕೇಸಿಗಿಂತವಲ್ಲ ಅಂಕಲ್, ಗಂಡ ಹೆಂಡ್ತಿ ಬಿಟ್ಟರೆ ಕೇಸೇ ಜಾಸ್ತಿ ಅಂತೇಳಿ. ಹೊಡೆದಾಟ ಬಡ್ದಾಟ ಕೇಸಿಗಿಂತಲೂ ಯಾವ ಕೇಸ್ ಜಾಸ್ತಿ ಅಂತೆ? ಗಂಡ ಹೆಂಡ್ತಿ ಬಿಟ್ಟರೆ ಕೇಸ್ ಅಂತೆ. ಅಲ್ಲಲ್ಲಿಯ ಇದಕ್ಕೆ ಕಾರಣ ಏನು? ವಾಕ್ಯ ಮತ್ತೆ ಕೊಡ್ತೀನಿ. ಇದಕ್ಕೆ ಕಾರಣ ಏನು? ಅಲ್ಲಲ್ಲಿಯ ಇದಕ್ಕೆ ಕಾರಣ ಎಂದರೆ ಗಂಡನ ತಾಯಿ ನಾನು ಅತ್ತೆ ಅಂತ ಆಡಬಾರ್ದು. ಅಲ್ಲಲ್ಲಿಯ ಗಂಡನ ತಾಯಿ ಅತ್ತೆ ಅಂತ ಆಡಬಾರ್ದು. ನನ್ನ ಮಗಳು ಅಂತ ಆಡಲಿ. ಅಲ್ಲಲ್ಲಿಯ ಹೆಂಡತಿ ತಾಯಿ, ನಮ್ಮ ಬೀಗರು ದೊಡ್ಡ ಅವರಿಗೆ ಬೀಗ ಹಾಕಕ್ಕೆ ಹೋಗ್ಬಾರ್ದು. ಇವತ್ತು ಹೆಂಡತಿಯ ತಾಯಿ ನನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಟಾದ್ಮೇಲೆ ಡೆಲಿವರಿ ಆಗೋರಿಗೆ ಚೆನ್ನಾಗಿರ್ತಾಳೆ. ಆ ಹುಡುಗಿ ಮಹಾದೇವಿ ಥರ ಇರ್ತಾಳೆ.
ಹೆರಿಗೆಯಾಗಿ ಬಂದಮೇಲೆ ಅವಳು ಮೂದೇವಿ ಥರ ಆಗೋದು. ಯಾಕೆಂದರೆ ಅಲ್ಲಿ ಫಿಟ್ಟಿಂಗ್ ಇಟ್ಟಿರ್ತಾರೆ, ನೀನು ನಿನ್ನ ಗಂಡನ ಹಿಂಗೆ ಕಂಟ್ರೋಲ್ ಮಾಡು. ಎತ್ತ ತಾಯಿಯರಿಂದ ಇವತ್ತು ಕುಟುಂಬ ಹಾಳಾಗ್ತಿರೋದು ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. ಹೆಣ್ಣಿಗೆ ಎಣ್ಣೆ ಸತ್ರು, ಎತ್ತ ತಾಯಿ ಫಿಟ್ಟಿಂಗ್ ಇಟ್ಬಿಟ್ಟು ನಿನ್ನ ಗಂಡನ ಹಂಗೆ ಕಂಟ್ರೋಲ್ ಮಾಡು, ಹೆಂಡ್ತಿನ ಕಂಟ್ರೋಲ್ ಮಾಡೋದು. ಮಕ್ಕಳಿಗೆ ಬೇಡದ್ರೆ ಬೋಧನೆ ಮಾಡಬೇಡಿ. ಮದುವೆ ಆಗಿ ಹೋಗಿದ್ಯಾ, ನಿನ್ನ ಕುಟುಂಬದಲ್ಲಿ ನೀನು ಚೆನ್ನಾಗಿ ಬಾಳು ಮಗಳಂತಲೇ ಆಶೀರ್ವಾದ ಮಾಡಿ ಕಳಿಸಿ. ಗಂಡನ ಮನೇಲಿ ಅತ್ತೆಗೆ ಮತ್ತು ಮಾವನಿಗೆ ಗಂಡನಿಗೆ ಗೌರವ ಕೊಡೋದನ್ನ ಕಲಿಸ್ಕೊಡಿ. ಇವತ್ತು ಅದನ್ನು ಕಲಿಸ್ಕೊಡ್ತಾ ಇಲ್ಲ, ಹೆಂಗೆ ಹೊಡೆದ್ಬಿಟ್ಟು ಬೇರೆ ಮನೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹೆಂಗೆ ಬೇರೆ ಮನೆ ಮಾಡೋದು ಅಂತ ಐಡಿಯಾ ಕೊಟ್ಬಿಟ್ಟು ಹೊರಗಡೆ ಬರ್ತಾರೆ. ಆ ಅತ್ತೆ ಮಾವ ದೇವ್ರಂಥ ಮನುಷ್ಯರಾಗಿದ್ರು ಕೂಡ ಅವ್ರನ್ನ ನಾಯಿ ಅಂತ ಮನುಷ್ಯರು ಮಾಡಿಬಿಡ್ತಾರೆ. ಅವನು ಸೇರಿಲ್ಲ, ಇವನು ಸೇರಿಲ್ಲ. ಒಂದು ಹೇಳ್ತೀನಿ ಕೇಳಿ, ಅವರು ಅತ್ತೆ ಅಂದ್ರೆ ಆದಾಗ ಗೊತ್ತಾಗ್ತದೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಅವರು ಅತ್ತೆ ಅಂದ್ರೆ ಆದಾಗ ಗೊತ್ತಾಗ್ತದೆ. ಅಲ್ಲಲ್ಲಿಯ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಣ್ಣು ಮಕ್ಕಳಿಗೆ ಬೇಡದಿರುವಂಥ ಬೋಧನೆ ಮಾಡಬೇಡಿ. ನಿಮ್ಮ ಗಂಡು ಮಕ್ಕಳಿಗೆ ಬೇಡದಿರೋ ಬೋಧನೆ ಮಾಡಿ. ಹೆಂಡತಿನ ಕಂಟ್ರೋಲ್ ಇಟ್ಕೊಳ್ಳೋ. ಹೆಂಡತಿ ಹಂಗೆ ಕಣೋ, ಗಂಡಂತ ಚೆನ್ನಾಗಿರ್ತಾರೆ. ವಿಷದ ಬೀಜ ಬಿತ್ತುವಂಥವ್ರು 100ಕ್ಕೆ 90 ಭಾಗ ತಂದೆ ತಾಯಿ ಅಂದರೆ. ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿ ಅಂದರೆ ಮಕ್ಕಳಿಗೆ ವಿಷದ ಬೀಜ ಬಿಚ್ಚೋದು. ನಿನ್ನ ಹೆಂಡ್ತಿನ ಸ್ಟಾರ್ಟಿಂಗ್ ಅಂದರೆ ಕಂಟ್ರೋಲ್ ಇಟ್ಕೊಳೋ. ಇಲ್ಲಿ ಇವಳಿಗೆ ಏನು ಹೇಳೋದು, ಅವ್ರ ತಾಯಿ ಹೆರಿಗೆ ಹೋದಾಗ ಗಂಡರ ಮನೆಗೆ ಹೋದಾಗ ನೀ ಹಿಂಗಿರು, ಅದ ಚೆನ್ನಾಗಿದೆ ಸಂಸಾರಕ್ಕೆ ಹುಳಿ ಹಿಂಡಾಯಿತು. ಏನಕ್ಕೆ ನಾನು ಅಂತ ಹೇಳೋದು ಒಂದು ಅಹಂಕಾರ ತೋರಿಸೋದಕ್ಕೆ. ಅದನ್ನು ನಾನತ್ವ ಇಲ್ಲದ ಅತ್ತೆದ ಗೌರವ ಕಡಿಮೆ ಆಗ್ಬಿಡುತ್ತೆ, ಮಾವನ ಗೌರವ ಕಡಿಮೆ ಆಗ್ಬಿಡುತ್ತೆ. ಅವರು ನಾನತ್ವಕ್ಕೋಸ್ಕರ ಇಲ್ಲಿ ಸಾಯ್ತಾರದು ಯಾರು? ಈ ಗಂಡ ಅಂತಿರು. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನಮ್ಮ ಕುಟುಂಬದಲ್ಲಿ ಆ ಥರ ಇರಬಾರ್ದು. ಆಮೇನ್. ಹಾಗಾದರೆ ಸಂಸಾರದಲ್ಲಿ ಏನಂತಾರೆ, ಒಂದು ವಿಷಯ ಚೆನ್ನಾಗಿ ತಿಳಿಸ್ಕೊಳ್ಳಿ. ನಿಮ್ಮ ಮಗನಿಗೂ ಹೆಂಡತಿಯ ಕುಟುಂಬಕ್ಕೆ ಗೌರವ ಕಲಿಸ್ಕೊಡ್ಬೇಕು. ತಾಯಿ ತನ್ನ ಮಗಳನ್ನು ಮದುವೆ ಮಾಡಿ ಕೊಡುವಾಗ ಆ ಸಂಸಾರದಲ್ಲಿ ಹೆಂಗೆ ಬದುಕಬೇಕು ಅಂತ ಹೇಳೋದ್ರಲ್ಲಿ ಒಳ್ಳೆ ರೀತಿಯಲ್ಲಿ ಕಲಿಸ್ಕೊಡ್ಬೇಕು. ಯಾವಾಗ ಉಳಿ ಹಿಂಡ ರೀತಿಯಲ್ಲಿ ಕಲಿಸ್ಕೊಡ್ತಾರೋ ಅವರು 2 ತಿಂಗಳು 3 ತಿಂಗಳು ಅತ್ತೆ ಮಾವನ ಮನೆ ಬಿಟ್ಟು ಭಾಗ ಆಗ್ತಾರೆ. ಕೊನೆಗೆ ಭಾಗ ಆಗಿ ಬೇರೆ ಬೇರೆ ಆಗ್ತಾರೆ. ಅಲ್ಲಲ್ಯ? ಇದಕ್ಕೆ ಕಾರಣ ತಂದೆ ತಾಯಿ ಅಂತರಾಗಿದ್ದಾರೆ. ಸಂಸಾರದಲ್ಲಿ ಉಳಿ ಹಿಂಡು ಅಂತ ಕೆಲಸ ಮಾಡಬಾರ್ದು. ಅದೇ ಶಾಂತಿ ಸಮಾಧಾನ ಇರಲಿಕ್ಕೆ ಕಲಿಸಿಕೊಡಬೇಕು. ಆಮೇನ್ ಆಮೇನ್. ಅಲ್ಲಲ್ಯ? ಅಲ್ಲಲ್ಯ? ಗಂಡನಿಗೆ ಹೆಂಡತಿ ಕುಟುಂಬನ ಹೆಂಗೆ ನೋಡ್ಕೋಬೇಕು, ಹೆಂಡತಿಗೆ ಗಂಡನ ಕುಟುಂಬನ ಹೆಂಗೆ ನೋಡ್ಕೋಬೇಕು ಅಂತ ಕಲ್ಸ್ಕೊಡ್ಬೇಕು. ಇವತ್ತು ಏನಾಗಿದೆ ಗೊತ್ತಾ, ಕೆಲವೊಂದು ಗಂಡಂದ್ರೆ ಒಳ್ಳೆಯವರಾಗಿದ್ರು ಕೂಡ ಹೆಂಡತಿ ಹುಚ್ಚಿ ಕೆಂಪಿ ಥರ ಆಡ್ತಾ ಇರ್ತಾಳೆ. ಕೆಲವೊಂದು ಹೆಂಡತಿರು ಒಳ್ಳೆಯವರಾಗಿದ್ರು ಗಂಡ ಕುಡ್ಕ ಅದೆಲ್ಲಾಗಿರ್ತಾರೆ. ಈ ಟೈಮಲ್ಲಿ ಸಂಸಾರದ ಒಳಗಡೆ ಕರೆಕ್ಟಾಗಿದ್ದರೆ ಓಕೆ. ನಮಗೊಂದು ಕೇಸ್ ಬಂದಿದೆ. ಎಷ್ಟೇ ಗಂಡ ಕುಡ್ಕೊಂಬಂದು ಗಲಾಟೆ ಮಾಡಿದ್ರು ಅವ್ರು ಹೇಳೋದಂತೆ, ಇರೋದು ಒಬ್ಬ ಮಗ, ನೀನು ಯಾಕೆ ಅವನ ಜೊತೆ ಕಿರಿಕಿರಿ ಮಾಡ್ತಾಳೆ? ಆಗ ಅವಳಿಗೆ ಒಬ್ಬ ಗಂಡ ತಾನೇ ಇರೋದು, ಅಲ್ಲ 4 ಗಂಡದ್ರು ಇದ್ದಾರ? ಮಾತಾಡೋಣ. ಆಮೇಲೆ ನನಗೆ ಇರೋದು ಒಬ್ಬ ಮಗ, ನೀನು ಅವನಿಗೆ ಕಿರಿಕಿರಿ ಮಾಡಬೇಡ. ಅವ್ನು ಕುಡ್ಕೊಂಬಂದ್ರೆ ಮನೆಗೆ ಸಾಮಾನು ತಂದಾಗ್ತಾನಲ್ಲ ಅಂತ ತಂದೆ ತಾಯಿಗಳೇ ಹೇಳಿದಾಗ ಏನಾಗ್ತಾ ಗೊತ್ತಾ, ಆ ಮಗ ಇನ್ನೂ ಕುಡ್ಕಾಗ್ತಾನೆ. ಆಗ ಇವಳು ಕೇಳ್ಬೇಕೇನು ಗೊತ್ತಾ, ನನಗಿರೋದು ಒಂದೇ ಗಂಡ, 4 ಗಂಡ ಇಲ್ಲ, ನನ್ನ ಗಂಡ ನಾ ಕಾಪಾಡ್ಕೋಬೇಕು ಅಂತ ಹೇಳ್ಬೇಕು. ಇವತ್ತು ಸರಾಯಿ ಕುಡಿಲಿಕ್ಕೆ ಪರ್ಮಿಷನ್ ಕೊಡೋದು ತಂದೆ ತಾಯಿಗಳು ಎಷ್ಟು ಜನ ಇದ್ದಾರೆ ಗೊತ್ತಾ? ಮಕ್ಕಳಿಗೆ ಒಳ್ಳೆ ಬಟ್ಟೆನ ಹಾಕಲಿಕ್ಕೆ ಕಲಿಸಿ ಕೊಡೋದ್ರಂತ ತಂದೆ ತಾಯಿಗಳು ಎಷ್ಟು ಜನ ಇದ್ದಾರೆ ಗೊತ್ತಾ? ತಿರುಗಿ ಮಾತಾಡೋಕ್ಕೆ ಟ್ರೈನಿಂಗ್ ಕೊಡೋದು ತಂದೆ ತಾಯಿಗಳು ಎಷ್ಟು ಜನ ಇದ್ದಾರೆ ಗೊತ್ತಾ? ಇದು ನೋಡಿ ಪ್ರಿಯರೇ, ಸಂಸಾರಕ್ಕೆ ಉಳಿ ಹಿಂಡುವಂಥ ಕಾರ್ಯಕ್ರಮ ಆಗ್ತದೆ. ಉಳಿ ಹಿಂಡುವಂಥ ಕಾರ್ಯಕ್ರಮ ಆಗ್ತದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಮನೆಗೆ ಬರುವಂಥ ಹೆಂಗಸು ಹೆಂಗಿರ್ಬೇಕು ಅಂತ ನೋಡೋಣ. ಆಮೇನ್ ಆಮೇನ್. ಮನೆಗೆ ಬರುವಂಥ ಹೆಂಗಸು ಹೆಂಗಿರ್ಬೇಕು ಅಂತ ದಯವಿಟ್ಟು ಫೋನ್ ಆಫ್ ಮಾಡಿ. ಇಲ್ಲ ಸೈಲೆಂಟಲ್ಲಿ ಯಾರು ಮೊಬೈಲ್ ತೆಗಿಯೋಂಗಿಲ್ಲ. ಜಾನಕ್ಕೆ 14:1. ಏಯ್ ಸುಮ್ಮನಿರೋ ಚಿನ್ನ. ಮನೆಗೆ ಬರುವಂಥ ಹೆಂಡತಿ ಆದವಳು ಹೆಂಗಿರ್ಬೇಕು ಅಂತ ಬೈಬಲ್ ಹೇಳ್ತೇವೆ ನೋಡಿ. ಜ್ಞಾನವಂತೆಯು ತನ್ನ ಮನೆಯು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಜ್ಞಾನವಂತೆ ತನ್ನ ಮನೆನ ಕಟ್ಕೊಳ್ತಾಳೆ, ಗಂಡನ ಕಟ್ತಾಳೆ, ಹೆಂಡತಿನ ಒಂದು ಮಕ್ಕಳನ್ನ ಕಟ್ತಾಳೆ. ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲವನ್ನ ಕೊಟ್ಟು ಗಂಡ ಸಂಪಾದನೆ ಮಾಡಿರ್ತಕ್ಕಂಥ ಹಣನ ಉಳಿಸಿ ಇಟ್ಟು
ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇಟ್ಟು ಕೊನೆಗೆ ಮಿನಿ ಬ್ಯಾಂಕ್ ಎಲ್ಲಿದೆ ಅಂತ ಕೇಳಿದ್ರೆ ನನ್ನ ಹೆಂಡತಿ ಹತ್ರ ಇದೆ ಅಂತ ಗಂಡ ಹೇಳಬೇಕು. ಅಲ್ಲಲ್ಲಿಯ ನೋಡಿ, ಜ್ಞಾನವಂತೆ ತನ್ನ ಮನೆಯನ್ನ ಕಟ್ಟಿಕೊಳ್ತಾಳೆ. ಜ್ಞಾನಹೀನಳು ಸ್ವಂತ ಕೈಯಿಂದ ಮುರಿದು ಬಿಡೋಳು. ಜ್ಞಾನಹೀನಳು ಯಾರು? ನಾನು ಹೇಳ್ದಂಗೆ ನಡಿಬೇಕು, ನಾನು ಮಾಡ್ದಂಗೆ ಮಾಡಬೇಕು. ನನ್ನ ಅಪ್ಪನ ಮನೆಯಿಂದ ವರದಕ್ಷಿಣೆ ತಂದಿಲ್ವಾ? ಯಾರಿಗೆ ತಂದೆ? ನಿನ್ನ ಮನೆಗೆ ತಂದಿರ್ತ ಕಣಮ್ಮ. ಗಂಡನ ಮನೆಗೆ ಬಂದಿಲ್ಲ, ಅದು ನಿನ್ನ ಮನೆ. ಗಂಡನ ಮನೆಗೆ ಬಂದಿಲ್ಲ, ಯಾರ ಮನೆ ಅದು? ನಿನ್ನ ಮನೆ. ನಿನ್ನ ಮನೆಗೆ ನೀ ತಂದಿದ್ಯಾ? ಇಲ್ಲ, ತರಲೇಬೇಡ. ಅಲ್ಲಲ್ಲ, ಅದಕ್ಕೇನೆ ವರದಕ್ಷಿಣೆ ತಗೋಬಾರ್ದು ಹೇಳೋದು. ವರದಕ್ಷಿಣೆ ತಗೊಂಡ್ರೆ ನಾಚಿಕೆ ಕೇಡು. ಸದ್ಯ ನಮ್ಮ ಕ್ರೈಸ್ತರಲ್ಲಿ 100ಕ್ಕೆ 90 ಭಾಗ ವರದಕ್ಷಿಣೆ ಇಲ್ಲ. ಯಾಕೆ? ನಮ್ಗೆ ಉಗಿಸ್ಕೊಳಕ್ಕಾಗೋದಿಲ್ಲ. ಅಲ್ಲಲ್ಲಿಯ ಉಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ವರದಕ್ಷಿಣೆ ಬೇಡ. ಇಲ್ಲಿ ಜ್ಞಾನಹೀನಳು ಮಕ್ಕಳ ಮುಂದೆ ಯಾವಾಗ ಜಗಳ ಆಡ್ತಾಳ ಅವಳು, ಮಕ್ಕಳು ತಪ್ಪಾದ ದಾರಿಗೆ ಹೋಗ್ತಾರೆ. ಮಕ್ಕಳಿಗೆ ಅಪ್ಪ ಬುದ್ಧಿನ ದೇವ್ರ ವಾಕ್ಯದಲ್ಲೇ ಬರ್ತದೆ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಅಂತೇಳಿ. ಯಾವ ತಂದೆ ಮಕ್ಕಳ ಹೊಡಿಯೋಕೆ ತಾಯಿ ಅಡ್ಡ ಬರ್ತಾರೋ ಆ ಮಕ್ಕಳು ಹಾಳಾಗ್ತಾರೆ. ಯಾವಾಗ ತಂದೆ ಆದವನು ತನ್ನ ಮಕ್ಕಳನ್ನು ತಿದ್ದುವಾಗ ತಾಯಿ ಆದವಳು ಅಡ್ಡ ಬರಬಾರ್ದು. ಯಾಕೆ ಅಡ್ಡ ಬರೋದ್ರೆ ಅಡ್ಡ ಬಂದಾಗ ನನಗೆ ನಮ್ಮ ಅಮ್ಮನ ಸಪೋರ್ಟ್ ಇದೆ ಅಂತ ಹಾಳಾಗ್ತಾರೆ. ಕನಿಕರ ಇದ್ರೆ ಹೃದಯದಲ್ಲಿ ಇಟ್ಕೊಳ್ಳಿ. ಅಪ್ಪ ಕೈಕಾಲು ಮುರಿದ್ಬಿಡೋದಲ್ಲ, ಬರೀ 2 ಏಟು ತಾನೇ ಹೊಡಿಯೋದು. ಆ 2 ಏಟು ಹೊಡೆದಾಗ ಮಕ್ಕಳ ಮುಂದ್ಗಡೆ ವಿಲನ ಮಾಡಿದಾಗ ಮಕ್ಕಳು ಬೆಳೀತಾ ಬಂದಾಗ ಅಪ್ಪ ನನ್ನ ಮೂಲೆ ಗುಂಪು ಮಾಡ್ತಾರೆ. ಅಪ್ಪ ಕಷ್ಟಪಟ್ಟು ದುಡಿದು ಆ ಮಕ್ಕಳಿಗೆ ಸಂಪಾದನೆ ಮಾಡಿ ಹಾಕಿರ್ತಾರೆ. ಇವತ್ತು ನನಗೊಂದು ಕತೆ ರೋಡಲ್ಲಿ ಬಂದಾಗ ಯೋಚನೆ ಬಂತು. ಅಪ್ಪ ಕಷ್ಟಪಟ್ಟು ಆ್ಯಪಲ್ ತರೋದು, ಕಷ್ಟಪಟ್ಟು ತರೋದು ಯಾರು? ಆ್ಯಪಲು ಅಪ್ಪ. ಅವ್ವ ಅದನ್ನ ಕತ್ತರಿಸ್ಬಿಟ್ಟು ಕೊಡ್ತಾಳೆ. ಆ ಕತ್ತರಿಸ್ಬಿಟ್ಟು ಕೊಡೋ ಅವನ ಮೇಲೆ ಮಕ್ಕಳಿಗೆ ಪ್ರೀತಿ. ಈ ಅಪ್ಪ ತಂದೆ ಹಾಕಿರೋದ ಮೇಲೆ ಪ್ರೀತಿ ಇಲ್ಲ. ಅಪ್ಪ ದುಡ್ದು ಮಾಡಿ ಕಷ್ಟಪಟ್ಟು ತಂದಿರ್ತಾನೆ, ಅದಕ್ಕೆ ಬೆಲೆ ಇಲ್ಲ. ಅವ್ವ ಕಟ್ ಮಾಡಿ ಕೊಡ್ತಾಳೆ, ಹಿಂಗೆ ಪುಟ್ಟ ತಗೋದು ಕೊಡ್ತಾಳೆ ನೋಡಿ, ಅವನ ಮೇಲೆ ಪ್ರೀತಿ. ನಿಜಾನ? ಅಪ್ಪ ದುಡಿದು ಕಷ್ಟಪಟ್ಟು ತಂದಿರ್ತಾನೆ, ಬೆವರಿಗೆ ಬೆಲೆ ಇಲ್ಲ ಪ್ರಿಯರೇ. ಅಪ್ಪ ತಂದಿರೋದು ಕಣಪ್ಪ ಅಂತ ಪ್ರೀತಿಯಿಂದ ಹೇಳ್ಬೇಕು. ಇದು ಅಪ್ಪನ ಹೆಸರು ಹೇಳೋದಿಲ್ಲ. ಅಲ್ಲಲ್ಲಿಯ ಅಪ್ಪನ ಹೆಸರು ಹೇಳೋದೇ ಇಲ್ಲ. ಬರೀ ಅವನೇ ಸ್ಕೋಪ್ ತಗೊಳ್ಳೋದು, ಅವನೇ ಸ್ಕೋಪ್ ತಗೊಳ್ಳೋದು. ಬೆಳೆದಾಗ ಮಕ್ಕಳಿಗೆ ಏನಾಗ್ತದೆ, ಅಪ್ಪನ ಕಂಡಾಗ ರೌಡಿದಲ್ಲಿ ಆಡ್ತಾರೆ. ಅಲ್ಲಲ್ಲಿಯ ಒಂದು ತಿಳ್ಕೊಳ್ಳಿ ಪ್ರಿಯರೇ, ನಿಮ್ಮ ಅಮ್ಮ ನಿಮ್ಮನ್ನ ಸಾಕಿ ಬೆಳೆಸಿರ್ಬೋದು. ಆ ಬೆಳೆಸಿನ ಸಂಪಾದನೆ ತಂದಿರೋದು ನಿಮ್ಮ ಅಪ್ಪ. ಅಲ್ಲಲ್ಲಿಯ ಅಪ್ಪನ ಮೇಲೆ ಪ್ರೀತಿ ಇರೋರು ಮಾತ್ರ ಚಪ್ಪಾಳೆ ಹೊಡಿತಿದ್ದೀರಾ. ಅಪ್ಪನ ಮೇಲೆ ಪ್ರೀತಿ ಇಲ್ಲದವ್ರು ಚಪ್ಪಾಳೆ ಹೊಡಿತಾ ಇಲ್ಲ. ಅಲ್ಲಲ್ಲಿಯ ಅಪ್ಪನ ಉಚ್ಚ ಮಾಡೋದು, ದಡ್ಡ ಮಾಡೋದು ಮಾಡಿದ್ರೆ ದೇವರಿಗೆ ನೀವೇ ಲೆಕ್ಕ ಕೊಡಬೇಕಾಗ್ತದೆ. ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗಾದ್ರೆ ಗುಣವತಿಯಾದಂಥ ಸ್ತ್ರೀ ಮನೆಯನ್ನು ಕಟ್ಕೊಳ್ತಾಳೆ. ಜ್ಞಾನ ಈನಳು ಅದನ್ನ ಮುರಿದಾಕ್ತಾರೆ ಅಂತ ದೇವರ ವಾಕ್ಯದಲ್ಲಿ ಬರ್ತಿದೆ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಮದುವೆ ಮಾಡಬೇಕಿದ್ರೆ ಲವ್ ಮ್ಯಾರೇಜ್ ಮಾಡಿದಾಗ ದಯವಿಟ್ಟು ಪರಿಶೀಲನೆ ಮಾಡಿಬಿಟ್ಟು ಮದುವೆ ಮಾಡಿಸಿ. ಇಲ್ವಾ ನಿಮ್ಮ ಸಂಸಾರ ಹಾಳಾಗೋಗ್ತದೆ. ಯೌವನ ಕಾಲದಲ್ಲಿ ಕಾಮದ ಇಚ್ಛೆಯಿಂದ ಹೋಗಿ ಲವ್ ಮಾಡಿಬಿಡ್ತಾರೆ. ಈಗ ಏನು ಗೊತ್ತಾ, ಹುಡುಗನ ಕೈಲಿ ಒಂದು 500 ರೂಪಾಯಿ ನೋಟು, ಒಂದು ಪಲ್ಸರ್ ಗಾಡಿ ಬಿಟ್ಟು ಸಾಕು, ಹುಡುಗಿರೇ ಹೋಗ್ತಾರೆ, ಅವರಿಂದ ಹೋಗ್ತಾರೆ. ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಲವ್ ಮ್ಯಾರೇಜ್ ಮಾಡಬೇಕಾದ್ರೆ ಆ ಕುಟುಂಬ ಚೆನ್ನಾಗಿದೆಯಾ, ಒಳ್ಳೆ ಕುಟುಂಬನ ನೋಡಿ ಮದುವೆ ಮಾಡಿ. ಯಾಕೆ ಅಂದರೆ ಲವ್ ಮಾಡಿ ಮದುವೆ ಮಾಡಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಮಗಳಿಗೆ ಸಿಕ್ಕಿರ್ತಕ್ಕಂಥ ಅಳಿಯ ಚೆನ್ನಾಗಿರೋನು, ಸೂಪರ್ ಆಗಿರೋನು. ನಾನು ಇಂಟ್ರಿಗಷ್ಟೇ ಮದುವೆ ಮಾಡಿಸಿರೋದು. ನೋಡಬೇಕು ಅವ್ರ ಕುಟುಂಬ, ಅವರ ಬಂಧು ಮಿತ್ರರನ್ನು ನಾವು ನೋಡಬೇಕು ಪ್ರಿಯರೇ. ಇವತ್ತು ಇಷ್ಟ ಬಂದಂಗೆ ಲವ್ ಮ್ಯಾರೇಜ್ ಮಾಡೋಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಹಂಗೇಳ್ಕೊಂಡು ಮಕ್ಕಳನ್ನ ಖಂಡಿಸ್ಬೇಡಿ, ಓಡೋಗ್ಬಿಡ್ತಾರೆ. ಪ್ರೀತಿಯಿಂದಲೇ ದಾರಿ ತರಬೇಕು. ಅಕಸ್ಮಾತ್ ಒಳ್ಳೆ ಹುಡುಗಾದ್ರೆ ಅವ್ನು ಯಾವ ಜಾತಿ ಆದರೂ ಮದುವೆ ಮಾಡಿಸ್ಬಿಡ್ಬೇಡಿ. ಸೌಂಡ್ ಇಲ್ಲ. ಒಳ್ಳೆ ಹುಡುಗಾಗಿದ್ರೆ, ಒಳ್ಳೆ ಹುಡುಗಿಯಾಗಿದ್ರೆ ಮಾಡ್ಬೋದು. ಸಾಧ್ಯವಾದಷ್ಟು ನೀವೇ ತಂದೆ ತಾಯಿಗಳೇ ಸೆಲೆಕ್ಷನ್ ಮಾಡಿದ್ರೆ ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಎರಡನೇದಾಗಿ ಆ ಹುಡುಗಿನ ಹುಡುಕಬೇಕಾದ್ರೆ ಬೈಬಲಲ್ಲಿ ಏನು ಹೇಳ್ತದೆ ಅಂತ ನೋಡೋಣ. ಹುಡುಗಿನ ಹುಡುಕ್ಬೇಕಾದ್ರೆ ಅಲ್ಲಲ್ಲಿಯ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 12ನೇ ವಾಕ್ಯ ಓದಿ. ಹಾಂ, ನಿಲ್ಲಿ 10ನೇ ವಾಕ್ಯ 31, 10ರಿಂದ ಓದಿ. ಭಾಳ ಚೆನ್ನಾಗಿದೆ. ಇದೆಲ್ಲ ಅಪ್ಪ ಅಮ್ಮಂದ್ರು ಹುಡುಗಿನ ಮತ್ತೆ ಹುಡುಗಿನ ಹುಡುಕ್ತಾರಲ್ಲ, ಅದನ್ನ ನೋಡಿ. ಈಗ ಓದಿ. ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಾಳು? ಚಂದ್ರು,
ನೀನು ನಿನ್ನ ಹೆಂಡತಿನ ಮದುವೆ ಆಗ್ಬೇಕು ಎಷ್ಟು ಹುಡುಗಿರನ್ನ ನೋಡಿದಪ್ಪ? 4-5 ಕಡೆ ಅದು ಸಂಬಂಧ ನೋಡಿಲ್ವಾ? ಹೇಳ್ಬೇಕು, 4-5 ಕಡೆ ಸಂಬಂಧ ನೋಡಿದ್ರಿ ನಿಜನಾ ಅಲ್ಲ? ಒಂದೇ ಹುಡುಗಿ ನೋಡಿದ? ಜನ ಹೇಳಿ, ನೀವು ಎಷ್ಟು ಅಂಕಲ್ ನೋಡಿದ್ರಿ? ಅಲ್ಲಲ್ಲ, ಬೇರೆ ಹುಡುಗಿ ಸಂಬಂಧ ಬಗ್ಗೆ ಹೇಳ್ತಾ ಇಲ್ಲ. ಈ ಹುಡುಗಿ ಚೆನ್ನಾಗಿದ್ದಾಳ, ಈ ಹುಡುಗಿ ಮನೆ ಚೆನ್ನಾಗಿದ್ದಾಳ. ಹೆಣ್ಣು ನೋಡಕ್ ಹೋದಾಗ ಎಷ್ಟು ಕಡೆ ಹೋಗಿದ್ರಿ? ಒಂದು 3-4 ಮನೆಗೆ ಹೋಗಿ ಕೊನೆಗೆ ಆ 4ರಲ್ಲಿ ಯಾವುದು ಬೆಸ್ಟ್ ಅದನ್ನ ಸೆಲೆಕ್ಷನ್ ಮಾಡಿದ್ರಿ. ಸಡನ್ ಆಗಿ ನೋಡಿದ ತಕ್ಷಣ ಯಾವ ಹುಡುಗನು ಯಾವ ಹುಡುಗಿನ ಮದುವೆ ಆಗೋದಿಲ್ಲ ಕಣಮ್ಮ. ನಿಜಲ್ವಾ? ಮೂರು ನಂದು ಹೇಳ್ಬೇಕಲ್ಲ. ಅಲ್ಲಲ್ಲಿಯ ಆ 3ರಲ್ಲಿ ಸೆಲೆಕ್ಷನ್ ಮಾಡಿ ನಾನು ಆಂಟಿನ ಮದುವೆ ಮಾಡ್ಕೊಂಡೆ ಅಷ್ಟೇ. ಅಲ್ಲಲ್ಲಿಯ ಹಾಗೇನೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಳ್ಳೆ ಹುಡುಗಿನ ನೋಡಬೇಕು. ನಿಜ, ದೇವ್ರನ್ನ ಕೇಳಿ, ಅಪ್ಪ ದೇವ್ರೆ ನನ್ನ ಮಗಳಿಗೆ ಒಳ್ಳೆ ಸಂಬಂಧ ಕೊಟ್ಟಾಗೆ ನನ್ನ ಮಗನಿಗೆ ಒಳ್ಳೆ ಸಂಬಂಧ ಕೊಡಪ್ಪ, ನಾನು ದೇವ್ರನ್ನ ಬಿಡ್ತಾ ಇದ್ದೀನಿ. ಅಲ್ಲೆಲ್ಲೂಯ್ಯ, ಒಳ್ಳೆ ಸಂಬಂಧ ಕೊಡಪ್ಪ ಅಂತ ಬಿಡ್ತಾ ಇದ್ದೀನಿ ದೇವ್ರನ್ನ. ಆಮೇನ್. ನಾವು ಏನಾದರೂ ದಾರಿ ತಪ್ಪಿ ಹೋದರೆ ಗುಣವತಿಯಾದ ಸತಿ ಸಿಗೋದಿಲ್ಲ. ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಳು? ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಆ ಹೆಂಡತಿ ಇದ್ದಾಳಲ್ಲ, ಮನೆನ ಕೊಟ್ಟವಳು ಅವಳೇ ಕಣ್ರಿ. ತಾಯಿಯೇ ಮೊದಲ ಗುರು ಕಣ್ರಿ. ತಾಯಿ ಮೊದಲ ಗುರು. ಮಕ್ಕಳಿಗೆ ಈ ಕಲ್ಸ್ಕೊಡಕ್ ಆಗದಿದ್ರು ಕೂಡ ಪಕ್ಕದ ಮನೆಗಾದ್ರೂ ಟ್ಯೂಷನ್ ಕಳಿಸ್ಬಿಟ್ಟು ಪಾಠ ಕಲಿಸ್ತಾಳೆ. ಯಾಕಂತ ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕಂತಾಳೆ. ತಾಯಿಯ ಸ್ಥಾನ ಬಹಳ ಗೌರವ ಇರುವಂಥದ್ದು. ಅಪ್ಪ ದುಡ್ದು ಬಿಟ್ಟು ಬರ್ತಾನೆ, ಸುಸ್ತಾಗಿ ಬಿತ್ಕೊಬಿಡ್ತಾನೆ. ಆದರೆ ತಾಯಿನೇ ಪಾಲನೆ ಪೋಷಣೆ ಮಾಡೋದು. ಎ ಫಾರ್ ಆ್ಯಪಲ್ ಅಂತ ಹೇಳ್ಕೊಡೋದೇ ತಾಯಿ. ಎಡ್ಡು ತಲೆ, ಏರು ಕೂದಲು, ಐಸ್ ಕಣ್ಣು ಅಂತ ಹೇಳ್ಕೊಡೋದು ಯಾರು? ತಾಯಿ. ಅಲ್ಲಲ್ಲಿಯ ಆಗ ತಾಯಿ ಏನು ಗೊತ್ತಾ? ಮುತ್ತಿಗಿಂತ ಅಮೂಲ್ಯ ಕಣ್ರಿ ತಾಯಿ. ಹೆಂಡತಿ ಮುತ್ತು ಕಣ್ರಿ. ಹಲೋ, ನಿಜನಾ? ಅಯ್ಯೋ ಖುಷಿ ಆಗುತ್ತೆ ಹೆಂಗಸರಿಗೆ. ನೆಕ್ಸ್ಟ್ ಕೆಳಗೆ ಆನಂದನ ವಾಕ್ಯ ಓದಿ. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಪತಿ ಹೃದಯವು ಹೆಂಡತಿ ಮೇಲೆ ಭರವಸೆ ಇಡ್ತಂತೆ. ಏನಾದ್ರೂ ಆಗಲಿ, ನನ್ನ ಹೆಂಡತಿ ನನ್ನ ಮನೆ ಸಾಕ್ತಾಳೆ, ನನ್ನ ಹೆಂಡತಿ ನನ್ನ ಮನೆ ಮೇಂಟೆನ್ಸ್ ಮಾಡ್ತಾಳೆ. ಗಂಡ ಖುಷಿ ಪಡ್ತಾನೆ. ಯಾರ ಮೇಲೆ ಭರವಸೆ ಇದ್ರೆ ಗೊತ್ತಾ? ಹೆಂಡತಿ ಮೇಲೆ ಭರವಸೆ ಇದ್ರೆ. ಮಕ್ಕಳ ಮೇಲೆ ಭರವಸೆ ಇಡೋದಿಲ್ಲ ಕಣಮ್ಮ, ಹೆಂಡತಿ ಮೇಲೆ ಭರವಸೆ ಇಡ್ತಾರೆ. ಗಂಡ ಅಂದ್ರೆ ಯಾರ ಮೇಲೆ ಭರವಸೆ ಇಡೋದು? ಅಲ್ಲಲ್ಲಿಯ ನೀ ಏನ್ರಿ ಬಂದ್ರೇನ್ರಿ, ಊಟ ಆಯ್ತಾ, ಕೆಲಸದಲ್ಲಿ ಏನು ಪ್ರಾಬ್ಲಮ್ ಆಯ್ತಾ ಅಂತ ಕೇಳ್ಬಿಡಿ. ಗಂಡನಿಗೆ ಅದಕ್ಕಿಂತಲೂ ಆ ದೊಡ್ಡ ಇದು ಸಂತೋಷ ಯಾವುದಿಲ್ಲ ಗೊತ್ತಾ? ಬಂದಾಗ ಮುಖ ಸಿಂಟಿಸ್ಕೊಬಿಡೋದು, ಮುಖ ತಿರ್ಸ್ಕೊಬಿಡೋದು. ಆ ಗಂಡ ಮನೆಗೆ ಬರೋದಿಲ್ಲ, ಇನ್ನೊಂದು ನೋಡ್ಕೊಳ್ತಾರೆ ಅಷ್ಟೇ. ಇಲ್ಲ ಎಂಡಕ್ಕೆ ದಾಸ ಆಗ್ತಾರೆ, ಇಲ್ವಾ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡ್ಕೊಂಡು ವೇಸ್ಟ್ ಮಾಡ್ತಾನೆ ದುಡ್ಡನ್ನ, ಇಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಹಣ ಕಡಿತಾನೆ. ಆ ಪತಿ ಹೃದಯ ಹೆಂಡತಿಯ ಮೇಲೆ ಭರವಸೆ ಇಡ್ತದೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಅವಳು ಬಂದವಳು ಖುಷಿಯಿಂದ ಬಂದ್ರೇನ್ರಿ, ಊಟ ಆಯ್ತೇನ್ರಿ, ತಿಂಡಿ ಆಯ್ತು, ಊಟ ಆಗಿದೆ ಅಂತ ಗೊತ್ತಿರ್ತದೆ. ಆದರೂ ಊಟ ಆಯ್ತು ಅಂತ ಕೇಳಕ್ಕೆ ನಿಮ್ಮ ಬಾಯಿಗೆ ನಿಜ ಅಲ್ವಾ? ಕೇಳ್ಬೋದಲ್ಲ? ಹಂಗಾಗಿ ಎಂಡ ಕುಡ್ಕೊ ಬಂದ್ರೇನ್ರಿ ಅಂತ ಕೇಳಬೇಡಿ. ಅವತ್ತು ಸುಮ್ಮನಿರಿ, ಮಾರನೇ ದಿವಸ ಬೆಂಡತಿ. ಅಲ್ಲಲ್ಲಿಯ ಎಲ್ಲದಕ್ಕೂ ಲೀಡ್ರ್ ಯಾರು ಗೊತ್ತಾ? ಹೆಂಡತಿ. ಅವಳು ಮನೆನ ರೆಡಿ ಮಾಡಬೇಕು. ಮನೆಗೆ ತಲೆ ಗಂಡನಾಗಿರ್ಬೋದು, ಅವನು ದುಡ್ಕೊ ಬರಬೇಕು. ಹೆಂಡತಿ ಆದವಳು ಇವತ್ತು ಏನಾಗಿದೆ ಗೊತ್ತಾ? ಹೆಂಗಸರು ಕೆಲಸಕ್ಕೆ ಹೋಗ್ಲಿಕ್ಕೆ ಕಾರಣ ಏನು ಗೊತ್ತಾ? ಗಂಡಸರು ಸರಿ ಇಲ್ಲದಾನೆ. ತಪ್ಪು ತಿಳ್ಕೊಬೇಡಿ. ಹೆಂಗಸರು ಕೆಲಸಕ್ಕೆ ಹೋಗ್ಲಿಕ್ಕೆ ಕಾರಣ ಗಂಡಸರು ಸರಿ ಇಲ್ಲದೇನೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿನ ಕೆಲಸಕ್ಕೆ ಹೋಗೋದು ಯಾವತ್ತೂ ಹೇಳಿಲ್ಲ. ಅವಳ ಸಂಪಾದನೆ ನನಗೆ ಬೇಕಾಗಿಲ್ಲ. ಮನೇನ ಮೇಂಟೈನ್ ಚೆನ್ನಾಗಿ ಮಾಡಲಿ ಸಾಕು, ಅಷ್ಟೇ ಬೇಕಾಗಿರೋದು. ಆಮೇಲೆ ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್, ಯಾವಾಗ ಪತಿರದೇವ ಆಕೆಯಲ್ಲಿ ಬರೆಸೋದು, ಅವನು ಕೊಳ್ಳೆಯಾಗಿ ಸಂಪಾದನೆ. ಯಾವಾಗ ಹೆಂಡತಿ ಸೇರಿರ್ತಾರೋ ಅವನಿಗೆ ಸಂಪಾದನೆ ಮಾಡಬೇಕಂತ ಆಸೆ ಇರ್ತದೆ. ಇನ್ನೂ ಮನೆಗೆ ಮಾಡಬೇಕು, ಇನ್ನೂ ಮಕ್ಕಳಿಗೆ ಮಾಡೋಕೆ ಆಸೆ ಇರ್ತದೆ. ಯಾವಾಗ ಹೆಂಡತಿ ಕಿರಿಕಿರಿ ಮಾಡೋದು, ನಾನು ಯಾಕೆ ಮಾಡಲಿ ಓಟಿನ, ನಾನು ಯಾಕೆ ಮಾಡಲಿ ಡ್ಯೂಟಿನ, ಇವತ್ತಿನ ರಜೆ ತಗೊಬಿಡ್ತೀನಿ, ಅವ್ನು ರೆಸ್ಟ್ ತಗೊಳ್ಳೋಕೆ ಟ್ರೈ ಮಾಡ್ತಾನೆ, ಸಂಪಾದನೆ ಮಾಡೋದು ಬಾಕಿ ಆಗ್ಬಿಡ್ತದೆ. ನಾನು ಯಾರಿಗೋಸ್ಕರ ಮಾಡಲಿದ್ದಳ ಭಾವನೆ ಬಂದ್ಬಿಡ್ತದೆ ಪ್ರಿಯರೇ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಆಕೆಯು ಜೀವಮಾನವೆಲ್ಲ ಅವನಿಗೆ ಹಿತವನ್ನೇ ಮಾಡುತ್ತಿರುವಳು. ಅವನು ಆಕೆ ಹೆಂಡತಿ ಆದವಳು ಗಂಡನ ಶ್ರೇಯಸ್ಸನ್ನು ಬಯಸಬೇಕು.
ಗಂಡ ಎಲ್ಲಿಗೋದ್ರು ಕಾಲಿಗೆ ಅಡ್ಡ 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 ಬರಬಾರ್ದು. ಹೆಂಡತಿ ಆದವಳು ಗಂಡನ ಶ್ರೇಯಸ್ಸನ್ನ ಬಯಸಬೇಕು. ಬಯಸಲಿಲ್ಲ ಅಂದ್ರೆ ಅವ್ರಿಗೆ ಆಶೀರ್ವಾದ ಇಲ್ಲ, ಶಾಪ ಗ್ಯಾರಂಟಿ. ಈ ಲೋಕದಲ್ಲಿ ಅವಳು ಗೆದ್ದು ಬಿಡ್ಬೋದು ಜನಗಳ ಮುಂದೆ, ಆದ್ರೆ ಪರಲೋಕದಲ್ಲಿ ಅವರಿಗೆ ಬಹುಮಾನ ಹೋಗ್ಲಿ, ಪರಲೋಕನೇ ಇಲ್ಲ ಅವರಿಗೆ. ಯಾಕೆ? ಗಂಡನ ಶ್ರೇಯಸ್ಸನ್ನ ಹೆಂಡತಿಯನ್ನು ಬಯಸ್ಬೇಕಾಗತ್ತಾ? ಇವತ್ತು ಅವ್ವ ಮಾಡ್ರ ಒಂದೇ ಒಂದು ತಪ್ಪಿಗೆ ಆದಾಮನಿಗೆ ಶಾಪ ಬಂತು, ಗೊತ್ತಾ? ನಿಜ ಅಲ್ವಾ? ಅದೇ ಥರ ನನಗೂ ನಿನಗೂ ಆಗಬಾರ್ದು ಪ್ರಿಯರೇ. ನಮ್ಮ ಹೆಂಡತಿ ನಮ್ಮನ್ನ ಪ್ರೀತಿಸಬೇಕು, ನಮ್ಮ ಶ್ರೇಯಸ್ಸನ್ನು ಆಲೋಚನೆ ಮಾಡಬೇಕು. ಅಲ್ಲಲ್ವಿಯಾ? ಯಾವ ಹೆಂಡತಿ ಗಂಡನಿಗೆ ಅಡ್ಡಾಟ ಬರ್ತಾ ಇರ್ತಾರೋ ಅವರ ಮನೆಯ ಪರಿಸ್ಥಿತಿ ಅವಳೇ ಹಾಳು ಮಾಡ್ದಂಗೆ. ಇವತ್ತು ನನಗೆ ಏನೋ ಒಂದು ಮಾಡಿಬಿಟ್ಟು ಸಂಪಾದನೆ ಮಾಡಿ ಮಕ್ಕಳಿಗೆ ಮಾಡ್ತಿರ್ತೀನಿ, ನನಗೆ ಅಡ್ಡ ಅಡ್ಡ ಬರ್ತದೆ, ಮಕ್ಕಳಿಗೆ ಸಂಪಾದನೆ ಮಾಡಿ ಇಡೋಕೆ ಆಗೋದಿಲ್ಲ ಕಣಮ್ಮ. ಮೇಲ್ಗಡೆ ವಾಕ್ಯದಲ್ಲಿ ಬರ್ತದೆ, ಸಂಪಾದನೆ ಮಾಡೋಕೆ ಮನಸ್ಸು ಬರೋದಿಲ್ಲ. ಮಕ್ಕಳು ನಮ್ಮ ಥರನೇ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಅದು ಇದು ಮಾಡ್ಕೊಂಡೇ ಕಾಲ ಕಳಿಬೇಕು. ಮಕ್ಕಳಿಗೆ ಮಾಡಿ ಇಡಬೇಕಾದ್ರೆ ನಾವು ಗಂಡ ಹೆಂಡ್ತಿರು ಒಂದೇ ದೇಹ ಥರ ಇರಬೇಕು. ಹೆಂಡತಿಗೆ ಮುಚ್ಚಿಟ್ಟು ಗಂಡ ಏನು ಮಾಡಬಾರ್ದು. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮೊಬೈಲಲ್ಲಿ ಇರ್ತಕ್ಕಂಥ ಗೂಗಲ್ ಪೇ, ಫೋನ್ ಪೇದು ಪಾಸ್ವರ್ಡ್ ಸಮೇತ ನನ್ನ ಹೆಂಡತಿಗೆ ಹೇಳಿದ್ದೀನಿ. ನನ್ನ ಹತ್ರ ಎಲ್ಲಿ ದುಡ್ಡು ಇಟ್ಟಿದ್ದೀನಿ ಹಂಗೇಳ್ಕೊಂಡು ಕೋಟಿ ಇಟ್ಟಿಲ್ಲ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇರೋದು. 10,000 ಆದರೂ ಸರಿ ಯಾವ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಯಾಕೆಂದರೆ ಹೆಂಡತಿ ಜೊತೆಯಲ್ಲೇ ಮುಚ್ಚಿಡಬಾರದು. ನನ್ನ ಅಭಿಪ್ರಾಯ, ನಾನು ಹೇಳಿದ್ದೀನಿ. ಅವರು ಅದನ್ನು ಉಳಿಸ್ಕೋಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಎಷ್ಟೇ ಒಳ್ಳೆ ಗಂಡಾಗಿದ್ರು ಕೂಡ ಹಿಂಗೆ ನಿಗಾಡ್ತಿದ್ರೆ ಅವನೇ ಹಾಳಾಗೋದು. ಅವನು ಹಾಳಾದರೆ ಅದು ಹೆಂಡತಿಗೆ ಪಾಪ ಹೊರತು ಗಂಡನಿಗಲ್ಲ. ಅದನ್ನ ನೋಡಿ, ಒಳ್ಳೆ ಗಂಡಾಗಿದ್ದು ಕಿರಿಕಿರಿ ಮಾಡಿ ಅವನು ಕೆಟ್ಟ ಚಟಕ್ಕೆ ಹೋಗೋಷ್ಟ್ರ ಮಟ್ಟಿಗೆ ಮಾಡಿದ್ರೆ ಅದು ಅವನಿಗೆ ಪಾಪ ಅಲ್ಲ, ಅದು ನಿಮಗೆ ಪಾಪ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ನಾವು ಆ ಒಂದು ಗುಣವತಿಯಾದ ಸತಿ ಅವಳಕ್ಕಿಂತಲೂ ಅಮೂಲ್ಯ ಅಂತ ಹೇಳಿದ್ಮೇಲೆ ಅವಳು ಮನೆಯ ಶ್ರೇಯಸ್ಸನ್ನ, ಗಂಡನ ಶ್ರೇಯಸ್ಸನ್ನ ನೋಡಬೇಕು ಪ್ರಿಯರೇ. ಇವತ್ತು ಗಂಡನಿಗೆ ಮನೆಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲದಂಗೆ ಮಾಡೋದು ಹೆಂಗಸರು ಎಷ್ಟು ಜನ ಇದ್ದಾರೆ ಗೊತ್ತಾ? ಒಬ್ಬ ಗಂಡ ಕುಡ್ಕಾಗಬೇಕಿದ್ರೆ, ಒಬ್ಬ ಗಂಡ ಲೋಪರಾಗಬೇಕಿದ್ರೆ, ಒಬ್ಬ ಗಂಡ ಒಂದು ಹೆಣ್ಣನ್ನು ಸಹವಾಸ ಮಾಡಬೇಕಿದ್ರೆ ಅಲ್ಲಿ ತಿಳ್ಕೋಬೇಕು ನನ್ನ ಹತ್ರ ಏನು ವೀಕ್ನೆಸ್ ಇದೆ ಅಂತೇಳಿ. ಒಂದು ಹೇಳ್ತೀನಿ ಪ್ರಿಯರೇ, ಬಾರಲ್ಲಿ ಹೋಗ್ಬಿಟ್ಟು ಕುಡ್ದವನಿಗೆ ಪಾಪಕ್ಕಿಂತಲೂ ಕುಡಿಸಿದವನಿಗೆ ಜಾಸ್ತಿ ಪಾಪ. ನಿಜ ಅಲ್ವಾ? ನಿಜ ಅಲ್ವಾ? ಹಾಗಾದರೆ ಒಬ್ಬ ಗಂಡ ಹೋಗಿ ಒಬ್ಬ ಕುಡ್ಕ ಆಗಬೇಕಾದ್ರೆ, ಒಬ್ಬ ಗಂಡ ಒಂದು ಹೆಂಗಸು ಇಟ್ಕೋಬೇಕಾದ್ರೆ ಅದಕ್ಕೆ ಏನಾದರೂ ಹೆಂಡತಿ ಕಾರಣ ಆಗಿದ್ರೆ ಅವಳು ಜೀವಮಾನದಲ್ಲಿ ಅವಳು ಈ ಲೋಕದಲ್ಲಿ ಅನುಭವಿಸೋದಿಲ್ಲ, ನೆಕ್ಸ್ಟ್ ಅವಳಿಗೆ ಪರಲೋಕ ರಾಜ್ಯ ಅಂತೂ ಇಲ್ಲ. ಆದರೆ ಹೆಂಡತಿ ಒಳ್ಳೆಯವಳಾಗಿದ್ರು ನೋಡಿ ಇನ್ನೊಂದು ಇಂಥ ಹೋಗ್ತಾರೆ ನೋಡಿ, ಅಂಥವ್ರಿಗೆ ದೊಡ್ಡ ರೋಗ ಗ್ಯಾರಂಟಿ ಬರ್ತದೆ. ಅರ್ಥ ಆಯಿತು? ಹೆಂಡತಿ ಒಳ್ಳೆಯವಳಾಗಿರ್ತಾಳೆ, ಒಳ್ಳೆಯವಳಾಗಿದ್ದು ಅವನು ತಪ್ಪಾದ ದಾರಿಗೆ ಹೋದರೆ ಅವನಿಗೆ ಗ್ಯಾರಂಟಿ ಶಿಕ್ಷೆ. ಹೆಂಡತಿ ಒಳ್ಳೆಯವಳಾಗಿದ್ರು ಕುಡುಕಾದರೆ, ಹೆಂಡತಿ ಒಳ್ಳೆಯವಳಾಗಿದ್ರು ವೈಭಿಚಾರಿ ಆದರೆ, ಹೆಂಡತಿ ಒಳ್ಳೆಯವಳಾಗಿದ್ರು ಇನ್ನೊಬ್ರು ಇಟ್ಕೊಂಡ್ರೆ ನಿಜವಾಗಿಯೂ ಆ ಗಂಡನಿಗೆ ಶಿಕ್ಷೆ ಇದೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ. ಆಮೇನ್, ಆಮೇನ್. ಗಂಡಸರೇ ಅರ್ಥ ಮಾಡ್ಕೊಳ್ಳಿ. ಮಾಲಿಂಗ ಅಲ್ಲ ನಿಮ್ಮ ಹೆಸರು? ಹಾಂ, ಹಲ್ಲೆಲೂಯಾ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಗಂಡಸರು ಅಷ್ಟೇ, ಹೆಂಗಸರು ಅಷ್ಟೇ. ನಮ್ಮಲ್ಲಿ ಏನಿರಬೇಕು ನೋಡೋಣ. ಹಾಗಾದರೆ ಎಫೆಸ 5:22 ಓದಿ. ಎಫೆಸ 5:22 ಓದಿ. ಇದ್ರಲ್ಲಿ ಏನು ಬರ್ದೆ ನೋಡಿ. ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನೀವು ಗಂಡಂದಿರಿಗೆ ಅಧೀನರಾಗಿರಿ. ನೀವು ದೇವರಿಗೆ ಹೆಂಗೆ ಅಧೀನಾಗಿದ್ರು ಗಂಡನಿಗೂ ನೀವು ಹಂಗೆ ಅಧೀನಾಗಿರಿ. ಅವನು ಹೊರಗಡೆ ಉಗಿಸ್ಕೊಂಡು ಬರ್ತಾನೆ, ಇಲ್ಲಿ ಮನೆಗೆ ಬಂದರೂ ನೆಮ್ಮದಿ ಇಲ್ಲ. ಅಂದರೆ ಈಗ ನಮ್ಮ ಆಫೀಸಲ್ಲೇ ಅಮ್ಮ ಕೇಳಿಸ್ಕೊಳ್ಳಿ, ಸುಶೀಲಮ್ಮ, ಮಾಲಿಂಗಣ್ಣ, ಚಂದ್ರು ಎಲ್ಲ ಕೇಳಿಸ್ಕೊಳ್ಳಿ. ಚಂದ್ರು ಕೇಳಿಸ್ತಾ ಇದೆಯಾ? ನಮ್ಮ ಫ್ಯಾಕ್ಟ್ರಿ ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ಟು ಸಾಕು ಪಬ್ಲಿಕಲ್ಲಿ ಬೈದಾಕ್ಬಿಡ್ತಾರೆ ಕಣೋಣ. ಎಷ್ಟು ಬೈತಾರೆ ಗೊತ್ತಾ? ಬಾಯಿ ಮುಂದೆ ಬೈದಾಕ್ಬಿಡ್ತಾರೆ. ನಮಗೆ ಸತ್ತೋಗ್ಬಿಡೋಣ ಅಂತ ವರ್ಷ ಮಟ್ಟಿಗೆ ಆಗ್ಬಿಡ್ತದೆ. ನೈಟ್ ಟೈಮಲ್ಲಿ ಗೇಟಿಂದ ಹೊರಗಡೆ ಕೂತ್ಕೊಳ್ತೀವಿ ನಾವು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಬೇಕಿದ್ರೆ. ಮಳೆಯಲ್ಲೂ ಕೊಡೆ ಹಿಡ್ಕೊಂಡು ಕೂತ್ಕೋಬೇಕು, ಚಳಿಲಿ ಶಟ್ರ್ ಹಾಕೊಂಡು ಗೇಟಿಂದ ಹೊರಗಡೆನೆ ಕೂರಬೇಕು. ತಲೆ ಮೇಲೆ ನೆರಳಿಲ್ಲ, ಇಬ್ಬನಿ ಬೀಳೋದಂಗೊಂದು ಕವರ್ ಇಲ್ಲ ತಾಯಿ. ನಾನು ಮೊದಲು ಭಿಕ್ಷೆಗಾರರಿಗೆ ಪ್ರಾರ್ಥನೆ ಮಾಡ್ತಿದ್ದೆ, ಅಪ್ಪ ಸೆಲ್ಟ್ರಲ್ಲೆಲ್ಲ ಮಲಗಿರೋಂಥ ಭಿಕ್ಷೆಗಾರರು ಪಾಪ ಅವ್ರಿಗೆ ಎಷ್ಟು ಚಳಿ ಆಗ್ಬೋದು ಹೇಳಿ. ಈಗ ನಾನು ಭಿಕ್ಷೆಗಾರರಿಗೆ ಪ್ರಾರ್ಥನೆ ಮಾಡೋದು ನಿಲ್ಲಿಸಿದ್ದೀನಿ. ಯಾಕೊತ್ತಾ? ಭಿಕ್ಷೆಗಾರನ ಥರ ನಾನು ಗೇಟ್ ಮುಂದೆ ಕೂತಿದ್ದೀನಿ, ಇಬ್ಬನಿ ಬೀಳ್ತಾ ಇದೆ, ಗಾಳಿ ಮಳೆ ಬೀಸ್ತಾ ಇದ್ರು ಕೂಡ ನಾವು ಗೇಟಿಂದ ಹೊರಗಡೆ ಕೂರಬೇಕು ಪ್ರಿಯರೇ. ಅಲ್ಲಲ್ಲಿಯ ಅಷ್ಟು ಕಷ್ಟಪಟ್ಕೊಂಡು ಅಷ್ಟು ಬೈಗಳ ತಿಂದ್ಕೊಂಡು ಮನೆಗೆ ಬಂದಾಗ ಮನೆಯಲ್ಲಿ ಹೆಂಡತಿ ಮಕ್ಕಳು ಸರಿ ಇಲ್ಲ ಅಂದರೆ ನಿಜವಾಗಿ ಆ ಗಂಡ ಹಾಳಾಗ್ತಾರೆ. ನೋಡಿ ದೇವರು ವಾಕ್ಯದಲ್ಲಿ ಬಂದ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದ್ರಿಗೆ ಅಧೀನರಾಗಿರಿ. ಕೆಟ್ಟ ಗಂಡ ಆದರೆ ನೀವು ಕಂಟ್ರೋಲ್ ತಗೊಳ್ಳೇಬೇಕು.
ಕುಡಿದು ಮಾಡಿ ಮೋಸ ಅನ್ಯಾಯ ಅಕ್ರಮ ವ್ಯಭಿಚಾರ ಮಾಡ್ತಾರೆ ಗಂಡನ ದಯವಿಟ್ಟು ಕಂಟ್ರೋಲ್ ಮಾಡಿ. ಆದರೆ ನಿನ್ನ ಗಂಡ ನಿನ್ನ ಪ್ರೀತಿಸ್ತಾ ಇದ್ರು, ನಿನ್ನ ಗಂಡ ಮನೆಗೆ ಸಾಮಾನು ತರ್ತಾ ಇದ್ರು, ನಿನ್ನ ಗಂಡನಿಗೆಲ್ಲ ಒದಗಿಸ್ತಾ ಇದ್ರು ಕೂಡ ನೀನು ಗಂಡನನ್ನು ಇನ್ನೂ ಕಂಟ್ರೋಲ್ ಮಾಡಿ ನಾಯಿ ಥರ ಕಾಲು ಕೆಳಗೆ ಹಾಕಿದ್ರೆ ನಿನಗೆ ಈ ಲೋಕದಲ್ಲಿ ನೀ ಗೆಲ್ಲಬಹುದು, ಆದರೆ ನಿನಗೆ ಪರಲೋಕ ರಾಜ್ಯ ಗ್ಯಾರಂಟಿ ಇಲ್ಲ ಇಲ್ಲ ಇಲ್ಲ. ಅರ್ಥ ಆಗ್ತಿದೆಯಾ? ನಿಜ ಅಲ್ವಾ? ನೆಕ್ಸ್ಟ್ ಕೆಳಗಡೆ 23 ಓದಿ. ಎಫೆಸ 5:23. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆ. ಫಸ್ಟ್ ಹೆಂಡತಿ ಅಲ್ಲ, ಫಸ್ಟ್ ಗಂಡ. ಫಸ್ಟ್ ಯಾರು? ಗಂಡ. ಸಭೆಗೆ ಯೇಸು ಸ್ವಾಮಿ ಹೆಂಗೆ ತಲೆಯಾಗಿದ್ರು ಹಾಗೆ ಹೆಂಡತಿಗೆ ನಾವು ತಲೆಯಾಗಿರ್ತೀವಿ. ಅಲ್ಲಲಿಯ ತಲೆಗೆ ಬೆಲೆ ಇಲ್ಲ ಅಂತಾರೆ, ಕತೆ ಮುಗೀತು. ಅಲ್ಲಲಿಯ ಈ ತಲೆಗೆ ಏನು ಕೊಡಬೇಕು? ಅಲ್ಲಲಿಯ ಎಷ್ಟು ಜನ ಕೊಡ್ತಿದಾರೋ ಗೊತ್ತಿಲ್ಲ. ನೆಕ್ಸ್ಟ್ ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಅರ್ಥ ಆಗ್ತಿದೆಯಾ? ಎಲ್ಲಾ ವಿಷಯದಲ್ಲೂ ಅಧೀನಾಗಿರ್ಬೇಕು. ಒಳ್ಳೆ ಗಂಡನಿಗೆ ಟಾರ್ಚರ್ ಮಾಡಬೇಡಿ, ಮಕ್ಕಳ ಮುಂದೆ ರಾಜಕೀಯ ಮಾಡಬೇಡಿ. ನಿಮ್ಮ ಅಪ್ಪ ಸರಿ ಇಲ್ಲ, ನಿಮ್ಮ ಅಪ್ಪ ಅಂತವನು, ನಿಮ್ಮ ಅಪ್ಪ ನನಗೆ ಮೊದಲೇ ಹಂಗೆ ಹೊಡಿತಿದ್ದ ಗೊತ್ತಾ? ನಿನ್ನ ಗಂಡ ಬದಲಾಗಿದ್ರೆ ಬದಲಾಯಿಸ್ರಿ, ಪ್ರೀತಿ ಮಾಡ್ರಿ. ನೀನು ಹೆಂಡತಿ ಒಳ್ಳೆಯವಳಾಗಿದ್ರು ಕೂಡ ಆ ಗಂಡ ಡೀಸೆಂಟ್ ಆಗಿ ಬಂದಾಗ ಆ ಗಂಡನ ಮೇಲೆ ಮಕ್ಕಳ ಗಂಜಿ ಎತ್ತಿಕಟ್ಟಿ ರಾಜಕೀಯ ಮಾಡಬೇಡಿ. ಪಕ್ಕದ ಮನಸ್ಸಿಂದ ನನ್ನ ಗಂಡ ಸೇರ್ಲದಿರಬೇಡಿ. ಇವತ್ತು ನಿನಗೆ ಜನಬಲ ಇರ್ಬೋದು, ಆದರೆ ಆ ಗಂಡನಿಗೆ ದೇವ್ರ ಬಲ ಇರ್ತದೆ. ಈಗ ಗಂಡಸರಿಗೆ, ಈಗ ನಿಮಗೆ ಹೆಂಗಸರಿಗೆ ಆಯ್ತು, ಈಗ ಗಂಡಸರಿಗೆ ನಿಮಗೆ, ಈಗ ನಿಮಗೆಲ್ಲ ನಾನು ಗಂಡಸೇ ಅಲ್ವಾ ಅಲ್ವಾ? ನಮಗೆ ಆಮೇಲೆ ಯಾರಿಗೆ? ನಮಗೆ. ಓದಿ 25 ಓದಿ. ಪುರುಷರೇ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಹೆಂಡತಿಯರನ್ನು ಪ್ರೀತಿಸಿ. ಯಾನ್ ಚಂದ್ರು ಮಾಲಿಂಗಣ ಪುರುಷರು ಪ್ರೀತಿ ಮಾಡ್ತಿದ್ಯಾಣ? ಹಲೋ ಪುರುಷರೇ, ಕ್ರಿಸ್ತನ ಸಭೆಯನ್ನು ಪ್ರೀತಿಸೋ ಪ್ರಕಾರವೇ ನಿಮ್ಮ ಹೆಂಡತಿಯನ್ನ ನೀವು ಪ್ರೀತಿಸಿರಿ. ಹಾಗಾದ್ರೆ ನಾವು ಕೂಡ ನಮ್ಮ ಹೆಂಡತಿ, ಅವಳಿಗೆ ಸಂಬಳ ಇಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಾಳೆ, ಅಡಿಗೆ ಮಾಡಿ ಹಾಕಿ ಮಕ್ಕಳ ಸ್ಕೂಲಿಗೆ ಹೊರಡಿಸಿ ಗಂಡನನ್ನು ಕೆಲಸಕ್ಕೆ ಹೊರಡಿಸಿ ಕೆಲಸ ಮಾಡಿ ಬಟ್ಟೆ ಒಗೆದು ಕ್ಲೀನಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಡುಗೆ ಮಾಡಿ ರಾತ್ರಿನ ಪಾತ್ರೆ ತೊಳೆದು ಮಲಗಬೇಕಾದ್ರೆ 10 ಗಂಟೆ ಆಗ್ತದೆ. ಅವಳಿಗೆ ಯಾವ ಗಂಡಸರು ಸಂಬಳ ಕೊಡ್ತಾ ಇದ್ದೀರಾ? ಇಲ್ಲಿ ಕೈ ಎತ್ತಿ. ಹೆಂಗಸರು ಒಪ್ಕೊಳ್ತಾರೆ ನಮ್ಮ ಗಂಡಸರು ಕೊಡ್ತಾ ಇಲ್ಲ ಅಂತ. ನೋಡಿ, ಹಂಗಿದ ಮೇಲೆ ನಾವು ಅವಳನ್ನ ಪ್ರೀತಿ ಮಾಡಬೇಕು. ಏನು ಮಾಡಬೇಕು? ಪ್ರೀತಿ ಮಾಡಬೇಕು. ಹಂಗಾಗಿ ಕೂಡ ಅವ್ರು ತಪ್ಪನ್ನ ತಿದ್ದಬಾರ್ದು ಅಂತಿಲ್ಲ, ಅವಳು ತಪ್ಪನ್ನು ತಿದ್ದಬೇಕು. ಸ್ತ್ರೀ ಬುದ್ಧಿ ಏನು ಗಾದೆ ಇದೆ ಗೊತ್ತಿಲ್ವಾ? ಸ್ತ್ರೀ ಬುದ್ಧಿ ಪ್ರಳಯ ಅಂತೇಳಿ. ಯಾವಾಗಲೂ ಸ್ತ್ರೀಯರ ಬುದ್ಧಿ ಪ್ರಳಯ ಮಾಡೋಂಗೆ ಇರೋದು. ಆವಾಗ ನಾವು ಅವ್ರನ್ನ ಬುದ್ಧಿ ಮಾಡಬೇಕು, ಆದರೆ ಪ್ರೀತಿಸಬೇಕು. ಅವ್ರು ಮಾಡೋ ಚಿಕ್ಕ ಚಿಕ್ಕ ತಪ್ಪನ್ನ ದೊಡ್ಡ ಬೆಟ್ಟ ಮಾಡ್ಕೊಂಡು ಹೋಗ್ಬಾರ್ದು. ಅಡುಗೆ ಮಾಡುವಾಗ ಪಲ್ಯ ಸರಿ ಇಲ್ವಾ, ಸಾಂಬಾರು ಸರಿ ಇಲ್ವಾ, ಕರೆಕ್ಟಾಗಿ ಮಾಡಿದ್ಯಾ ಕಣೆ, ಸ್ವಲ್ಪ ಉಪ್ಪು ಬೇಕಾಗಿತ್ತು ಅಂತೇಳಿ. ಆಗ ಅವಳು ನಾಳೆ ಚೆನ್ನಾಗಿ ಮಾಡ್ತಾಳೆ. ಉಪ್ಪೇಗೆ ಜಾಸ್ತಿ ಹಾಕಿದ್ದೆ ನೀನು ಅಂತ ಕೇಳಿದ್ರಿ, ನಾಳೆ ಖಾರ ಜಾಸ್ತಿ ಮಾಡ್ತಾಳೆ. ಕಾರಣ ಯಾರು? ಆ ಗಂಡ ಕಾರಣ. ಪ್ರೀತಿ ಅಂತ ಹೇಳಿ ಬೆಳಗ್ಗೆನ ಸಾಪಾದ್ರು ಉಣ್ಕತಾರ, ಮಧ್ಯಾಹ್ನ ಸಾಪಾದ್ರು ಉಣ್ಕತಾರ, ರಾತ್ರಿನಾಗ ಉಪ್ಪಾಗಿರ್ಲಿ ಸಾಪಾಗಿರ್ಲಿ ಅದ್ರ ಎಣ್ಣೆ ಜಗಳ ತೆಗಿತಾರೆ. ಅವಾಗ ಏನ್ ಮಾಡ್ತಾರೆ? ಇನ್ನು ಖಾರ ಜಾಸ್ತಿ ಮಾಡ್ತಾರೆ. ಇದು ಏನು ಗೊತ್ತಾ? ಅರ್ಧ ಪ್ರೀತಿ. ಬೆಳಿಗ್ಗೆ ಪ್ರೀತಿಸ್ತಾರಂತೆ, ಸಂಜೆ ಮೇಲೆ ಪ್ರೀತಿಸೋದಿಲ್ಲಂತೆ. ಅದೇ ಎಣ್ಣೆ ಇಟ್ಟು ಆಮೇಲೆ ಅಮ್ಮ ಹೇಳಿದಾಗ ಅರ್ಧ ಪ್ರೀತಿ ಮಾಡೋರು ಇದ್ದಾರೆ. ಇಲ್ಲ ಬೇಡ ಪ್ರಿಯರೇ, ನಮ್ಮ ಹೆಂಡತಿಯರು ನಮಗೋಸ್ಕರ ಕಷ್ಟಪಡ್ತಾರೆ, ಮಕ್ಕಳನ್ನ ಓದಿಸ್ತಾರೆ, ಮನೆಯ ಸಂಸಾರದ ಅಭಿವೃದ್ಧಿಗೆ ಒದ್ದಾಡ್ತಿರ್ಬೇಕಾದ್ರೆ ನಾವು ಅವರನ್ನ ಪ್ರೀತಿ ಮಾಡಲೇಬೇಕು. ಇದು ದೇವರ ವಾಕ್ಯ. ಆಮೇಲೆ ನೆಕ್ಸ್ಟ್ ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ನನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ ಸಾಕು ಅದು ಬೇಡ 24 ಸಾಕು. ಅಲ್ಲಲಿಯ ಪುರುಷರೇ, ನಿಮ್ಮ ಹೆಂಡತಿಯನ್ನ ಪ್ರೀತಿಸಿದ ಪ್ರಕಾರ ನೀವು ಅಲ್ಲಲ್ಲ ಕ್ರಿಸ್ತನ ಸಭೆಯನ್ನ ಪ್ರೀತಿಸ ಪ್ರಕಾರ ನೀವು ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಅವಳು ಹೆಂಗೆ ಉಚ್ಚಿಗೆ ಬಿದ್ದಾರ ಆಡ್ತಾರೆ.
ಪ್ರೀತಿ ಮಾಡಬೇಕು. ಆದರೆ ತಿದ್ದಬೇಕು ಮಾತ್ರ. ದಾರಿ ತಪ್ಪಿ ಹೋಗ್ತಾರೆ, ದಿಕ್ಕು ತಪ್ಪಿ ಹೋಗ್ತಾರೆ, ತಿದ್ದೋದು ಪ್ರಯತ್ನ ಮಾಡೋಣ. ಬರಲಿಲ್ವಾ ಅವ್ರ ಕರ್ಮ ನಾವು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೆಕ್ಸ್ಟ್ ಜ್ಞಾನೋಕ್ತಿ 17:1. ಜ್ಞಾನೋಕ್ತಿ 17:1. ಜ್ಞಾನೋಕ್ತಿ 17:1 ತಗೊಳ್ಳಿ. ಹಾಂ, ಓಯ್ ಮಾತಾಡಮ್ಮ. ಹಾಂ, ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತಲೂ ಸಮಾಧಾನದ ಒಣತುತ್ತೆ ಮೇಲು. ಹಲ್ಲೆಲೂಯಾ. ಹಾಂ, ಓದಪ್ಪ. ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತಲೂ ಸಮಾಧಾನದ ಒಣತುತ್ತೆ ಮೇಲು. ನಿನ್ನ ಮನೆಯಲ್ಲಿ ಕೋಳಿ ಬಿರಿಯಾನಿ ಮಾಡಿರ್ತೀಯ, ಮಟನ್ ಬಿರಿಯಾನಿ ಮಾಡಿರ್ತೀಯ, ಆದರೆ ನಿನ್ನ ಮನೇಲಿ ಗಲಾಟೆನೇ ಇಲ್ಲ ಅಂದರೆ ಆ ಬಿರಿಯಾನಿನೂ ಕೂಡ ವಿಷ ತಿಂದಂಗೆ. ವ್ಯಾಜ್ಯದ ಮನೇಲಿ ಗಲಾಟೆ ಮಾಡ್ತಾ ಮನೇಲಿ ಔತಣ ಮಾಡೋದಕ್ಕಿಂತ ಗಂಜಿಯನ್ನ ತಿನ್ನೋದೇ ಮೇಲು ಕಣ್ರಿ. ಹಲ್ಲೆಲೂಯಾ. ಪ್ರೀತಿ ಇರೋ ಮನೆಯಲ್ಲಿ ಗಂಜಿಯನ್ನ ಕುಡಿದ್ರು ತೃಪ್ತಿ ಇದೆ. ನಮ್ಮ ತಾತ ಒಂದು ಮಾತು ಹೇಳ್ತಿದ್ರು, ಉಚ್ಚೆ ಕುಡಿದ್ರು ಇಚ್ಛೆಯಿಂದ ಕುಡಿಬೇಕು ಅಂತೇಳಿ. ನಮ್ಮ ಮನೇಲಿ ಮಾಡೋದು ಉಚ್ಚೆ ಥರನೇ, ಆದ್ರೆ ಇಚ್ಛೆಯಿಂದ ಕುಡಿಬೇಕಂತೆ. ಬಿರಿಯಾನಿ ಅದು ಇದೆಲ್ಲ ಮಾಡಿ ಲಾಸ್ಟ್ ಮುಖ ಮುನ್ಸ್ಕೊಂಡು ಆಗ ಹೆಂಡತಿ ಮೇಲೆ ಕೋಪನ ಮೂಳೆ ಮೇಲೆ ತೋರಿಸೋದು. ನಿಜ ತಾನೆ, ನಿಜ ತಾನೆ. ಇದು ಮಾಡಕ್ ಹೋಗ್ಬಾರ್ದು. ನಮ್ಮ ತಾತ ಮಾತು ಹೇಳ್ತಾ ಇದ್ರು, ನೀನು ಏನೇ ತಿನ್ನು ಪ್ರೀತಿಯಿಂದ ತಿನ್ನೋ, ಎಲ್ಲದಕ್ಕೂ ಕೊಂಕು ನುಡಿಬೇಡ ಅಂತ ಹೇಳ್ತಿದ್ರು. ಅಲ್ಲಲ್ಲಿಯಾ. ವಾಕ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತಲೂ ಸಮಾಧಾನದ ಒಣತುತ್ತೆಯ ಮೇಲೆ. ಒಣತುತ್ತು ಅಂದರೆ ಏನು? ಗಟ್ಟಿ ರಾಗಿ ರೊಟ್ಟಿ, ಗಟ್ಟಿ ಚಪಾತಿ ಇಂಥದನ್ನು ತಿಂದ್ಬಿಟ್ರೆ ಪರವಾಗಿಲ್ಲ, ಸಮಾಧಾನದಲ್ಲಿ ತಿನ್ಬೇಕಂತೆ. ಇವತ್ತು ತಿನ್ನಬೇಕಿದ್ರೆ ಅಷ್ಟೇ, ಪೀಸ್ ಹಾಕ್ಬೇಕಿದ್ರೆ ಅಷ್ಟೇ ತಾರತಮ್ಯ. ಗಂಡನಿಗೆ 2 ಪೀಸ್ ಕಡಿಮೆ, ಮಗನಿಗೆ 2 ಪೀಸ್ ಜಾಸ್ತಿ, ಹಂಗೆಲ್ಲ ಮಾಡೋಕ್ಕಾಗ್ಬಿಡಿ. ಎಲ್ರಿಗೂ 4 ಪೀಸ್ ಹಾಕಿ. ಹಲ್ಲೆಲೂಯಾ. ಬಂದಿರೋ ನೆಂಟರಿಗೂ ಅಷ್ಟೇ ಕರೆಕ್ಟಾಗಿ ಪೀಸ್ ಹಾಕಿ. ಒಬ್ಬನಿಗೆ ಜಾಸ್ತಿ ಒಬ್ಬನಿಗೆ ಕಡಿಮೆ ಹಾಕೋಬೇಡಿ, ಅಲ್ಲಿ ತಾರತಮ್ಯ ಮಾಡ್ದಂಗಾಗ್ತದೆ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಕಿರಿಕಿರಿ ಮಾಡಿದಾಗ ಊಟನೂ ಕೂಡ ಗಂಡಂದ್ರು ಬಿಟ್ಬಿಟ್ಟು ಹೋಗ್ಬಿಡೋದು, ಹೆಂಡತಿ ಊಟ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ. ಯಾಕೋತ ಆ ಊಟ ಮಾಡೋಕ್ಕೆ ನಿಜವಾಗಿ ಮನಸ್ಸು ಬರೋದಿಲ್ಲ ಕಣ್ರಿ. ಜಗಳ ಆಗಿರೋ ಮನೇಲಿ ಊಟ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಆಮೇನ್. ನಿಜನಾ ಸುಳ್ಳ? ನಿಜ ತಾನೆ. ಸುಳ್ಳು ನಿಜಾನ ನಿಜ ನಿಜಾನ ನಿಜ. ಆಮೇಲೆ ಊಟ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಒಬ್ಬನೇ ಕೂತ್ಕೊಂಡು ಫ್ಯಾಕ್ಟ್ರಿಯಲ್ಲಿ ಕೂತ್ಕೊಂಡಾಗ ಅಳು ಬಂದಂಗೆ ಆಗ್ತದೆ. ನನಗೆ ಹಿಂದೆ ಮುಂದೆ ಯಾರಿಲ್ಲ, ನಾನು ಇಷ್ಟು ದುಡ್ದು ನನಗೆ ಬೆಲೆ ಇಲ್ಲಲ್ಲ ಅಂತ ಆಗ್ತದೆ. ಇಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ, ದೇವ್ರಿಗೆ ಲೆಕ್ಕ ಕೊಟ್ಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ 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 ನಿಲ್ಲ ಆಯ್ತಾ. ಹಾಗಾದರೆ ಇಲ್ಲಿ ವ್ಯಾಜ್ಯದ ಮನೆಯಲ್ಲಿ ಏನಂತೆ? ಔತಣ ಮಾಡೋದಕ್ಕಿಂತ ಸಮಾಧಾನದ ಒಣದುತ್ತೇ ಸಾಕು ಅಂತ ಸ್ವಾಮಿ ಹೇಳ್ತಿದ್ದಾರೆ. ಆಮೇನ್. ಜ್ಞಾನೋಕ್ತಿ 19:14 ಓದಿ. ಮನೆಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವವು. ವಿವೇಕಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ. ಆಸ್ತಿ ಪಾಸ್ತಿ ಎಲ್ಲ ನಮ್ಮ ಅಪ್ಪಂದ್ರ ಮಾಡ್ಬಿಟ್ಟು ಮುಂದೆ ತಂದಿರ್ತಾರೆ. ಹಲ್ಲೆಲೂಯಾ. ಮನೆ ಮಾರು ಆಸ್ತಿ ಪಾಸ್ತಿ ಎಲ್ಲ ಈಗ ನನ್ನ ಮಕ್ಕಳಿಗೆ ನಾನು ನನ್ನ ಹೆಂಡತಿ ಇಬ್ಬರು ಹೇಳಿದ್ರು ಗೊತ್ತಾ, ನಿನಗೆ ನಾವು 5 ಲಕ್ಷದ ಭೋಗ್ಯದ ಮನೆ ಮಾಡಿಕೊಟ್ಟಿದ್ದೀವಪ್ಪ. ಮನೆಯಲ್ಲಿ ಫ್ರಿಜ್ಜು, TV, ವಾಷಿಂಗ್ ಮಿಷಿನ್ ಎಲ್ಲ ಇದೆ, ನೀನೇನು ಮಾಡಬೇಕಾಗಿಲ್ಲ. ಮಗನಿಗೆ ಅದೆಲ್ಲ ಮಾಡಾಗಿದ್ದಾನೆ. ಈಗ ಮಗನಿಗೆ ಒಳ್ಳೆ ಹೆಂಡತಿ ನೋಡೋಂಥ ಕರ್ತವ್ಯ ನಮ್ಮ ಕೈಲಿದೆ. ದೇವರ ಆಶೀರ್ವಾದದಿಂದ ಪಡೆದಿರ್ತಕ್ಕಂಥ ಹೆಂಡತಿ ಬೇಕು. ಇಲ್ಲ ಅವಳು ಏನಾಗ್ತಾಳೆ? ಮಹಾದೇವಿ ಆಗೋಳು ಮೂದೇವಿ ಆಗ್ತಾಳೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ವಿವೇಕಿನಿಯಾದ ಹೆಂಡತಿಯು ದೇವರ ಅನುಗ್ರಹವೇ. ಹಾಗಾದರೆ ದೇವರ ಅನುಗ್ರಹ ಇಲ್ಲದೆ ನಿಮ್ಮ ಮನೆಗೆ ಹೆಂಡತಿ ತರಕ್ಕೆ ಹೋಗಬೇಡಿ, ಸೊಸೆ ತರಕ್ಕೆ ಹೋಗಬೇಡಿ, ಅಳಿಯನ ತರಕ್ಕೆ ಹೋಗಬೇಡಿ. ಇಲ್ಲಿ ದೇವರು ವಾಕ್ಯದಲ್ಲಿ ಬರ್ತದೆ, ಮನೆ ಮಾರೋ ಆಸ್ತಿ ಪಾಸ್ತಿ ಎಲ್ಲ ನಾವೀಗ ನಮ್ಮ ಮಕ್ಕಳಿಗೆ ಮಾಡಿಟ್ಟಿದ್ವಿ. ಹಂಗಲ್ಕೊರು ತಾರಮರ ಮಾಡಿಲ್ಲ, ಮೈಸೂರು ಮಹಾರಾಜನ ಥರ ಮಾಡಿಲ್ಲ, ನಮ್ಮ ಅಗತ್ಯಕ್ಕೆ ತಕ್ಕಾಗ ಮಾಡಿದ್ವಿ. ನನ್ನ ತಾಕತ್ತಿಗೆ ನಾನು ನನ್ನ ಮಗನಿಗೆ ಏನು ಹೇಳೋದು ಗೊತ್ತಾ, ನಮ್ಮ ಅಪ್ಪನ ಕಾಲದಲ್ಲಿ ಗಂಜಿಯನ್ನ ಕುಡಿತಿದ್ರಮ್ಮ, ಈಗ ನಾವು ಅನ್ನಕ್ಕೆ ಬಂದಿದ್ದೀವಿ. ನೀನು ತುಪ್ಪದ ಅನ್ನಕ್ಕೆ ಬರಬೇಕು ಅಂತ ಹೇಳಿದ್ದೀನಿ. ನಿಜ ಅಲ್ವಾ? ಅಪ್ಪನ ಕಾಲಕ್ಕೆ ಗಂಜಿ, ನಮ್ಮ ಕಾಲಕ್ಕೆ ಅನ್ನ, ಮಕ್ಕಳ ಕಾಲಕ್ಕೆ ಆ ಥರ ಬೆಳೀತಾ ಬರಬೇಕು ಒಂದೊಂದು. ನಮ್ಮ ತಾತನ ಕಾಲದಲ್ಲಿ ಚಡ್ಡಿ ಹಾಕೊಳ್ತಿದ್ವಿ, ಈಗ ಚಡ್ಡಿ ಮೇಲೆ ಪ್ಯಾಂಟ್ ಹಾಕ್ತಿದ್ವಿ. ಪುನಃ ಚಡ್ಡಿಗೆ ಬರಬೇಡಿ, ಪುನಃ ಬಡತನಕ್ಕೆ ಬರಬಾರ್ದು.
ಅಲ್ಲಲ್ಲಿಯ ಅದಕ್ಕೇನೆ ಇಷ್ಟು ವಯಸ್ಸಾಗಿದ್ರು ಕೂಡ ಕೆಲಸಕ್ಕೆ ಹೋಗ್ತಾ ಇರೋದು. ಆಮೇನ್. ಇದೊಂದು ಅರ್ಥ ಮಾಡ್ಕೊಳ್ಳಿ. ಆಮೇನ್. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಅರ್ಥ ಆಗ್ತಾ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಅಲ್ಲಲ್ಲಿಯ ಜ್ಞಾನೋಕ್ತಿ 27:15. ಜ್ಞಾನೋಕ್ತಿ 27:15 ತಗೊಳ್ಳಿ. ದೊಡ್ಡ ಮಳೆಯ ದಿನದಲ್ಲಿ ತಟತಟನೆ ತೊಟ್ಟಿಸುವನಿ ತಂಟೆ ಮಾಡುವ ಹೆಂಡತಿ ಎರಡು ಒಂದೇ. ದೊಡ್ಡ ಮನೆಯಲ್ಲಿ ಮಳೆ ಬಂದಾಗ ನಾವೇನ್ ಮಾಡ್ತೀವಿ? ಜಲ್ದದ ಮಳೆ ಹೇಳ್ತೀವಿ ತಾನೆ. ಜೋರಾಗಿ ಹೊಡೆದ್ರೆ ಪರವಾಗಿಲ್ಲ. ಇವೆಲ್ಲ ಹೊಡಿದ ತೊಟ್ಟಿಕ ಮಳೆ ನೋಡಿದೀರಾ? ಎಷ್ಟು ಕೋಪ ಬರ್ತದೆ ಗೊತ್ತಾ? ಜೋರು ಮಳೆ ಬಂದರೂ ಕೂಡ ನಾವು ಸೈಡಲ್ಲಿ ತಗೊಳ್ತೀವಿ. ಮಳೆ ತೊಟ್ಟಿಗೆ ತೆಗೆದ್ರೆ ಅದರಷ್ಟು ಕೋಪ ಯಾವುದಿಲ್ಲ. ದೊಡ್ಡ ಮಳೆ ತಟ ತೊಟ್ಟಿಕ್ಕೋ ನೀವು ತಂಟೆ ಮಾಡೋ ಹೆಂಡತಿ ಒಂದೇ. ಪ್ರೈಸ್ ಲಾರ್ಡ್. ಇರಲಿ, ಮುಂದಕ್ಕೆ ಹೋಗೋಣ, ಸಾಕು. ಆಯ್ತಾ? 21:9 ಜ್ಞಾನೋಕ್ತಿ 21:9 ಇರೋ ವಾಕ್ಯ ಎಲ್ಲ ತಂದ್ಬಿಟ್ಟಿದ್ದೀನಿ. 21:9. ಮನೆಯಲ್ಲಿ ಜಗಳ ಗಂಟೆಯು ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. ಮನೆಯಲ್ಲಿ ಜಗಳ ಗಂಟೆ ಜೊತೆ ಇರೋದಕ್ಕಿಂತ ಮಾಳಿಗೆ ಒಂದು ಮೂಲೆಯಲ್ಲಿ ಇರೋದೇ ಲೇಸು. ಇವತ್ತು ಗಂಡನ ನೋಡಿದ್ರೆ ರೂಮ್ ಸೇರ್ಕೊಂಡ್ಬಿಡ್ತಾರೆ, ನೋಡಿದ್ದೀರಾ? ಯಾಕೆಂದ್ರೆ ಎಂಟಿದ್ದು ಕ್ವಾಟ್ಲೆ ತಡೆಯೋದ. ಒಳ್ಳೇದು ಮಾಡಿದ್ರು ಕ್ವಾಟ್ಲೇನೆ, ಕೆಟ್ಟದ್ದು ಮಾಡಿದ್ರು ಕ್ವಾಟ್ಲೇನೆ, ನಿಂತರೂ ಕ್ವಾಟ್ಲೆ, ಕೂತರು ಕ್ವಾಟ್ಲೆ. ಎಷ್ಟು ಕಷ್ಟ ಆಗ್ತದೆ ಗೊತ್ತಾ? ಅದಲ್ಲಿಯ ಮನೆಯಲ್ಲಿ ಜಗಳ ಗಂಟೆ ಜೊತೆ ಮಾಳಿಗೆ ಮೂಲೆಯಲ್ಲಿ ವಾಸಿಸುವುದೇ ಲೇಸು. ಅಲ್ಲಲ್ಲಿಯ ಸುಮ್ಮನಾಗ್ಬಿಡಿ. ಅವ್ರು ಕಿರಿಕಿರಿ ಮಾಡ್ತಾ ಇರ್ತಾರ, ಗಂಡನಾದವ್ರು ಸುಮ್ಮನಾಗ್ಬಿಡಬೇಕು. ನೀನೇನಾದ್ರೂ ಕೈ ಎತ್ತದೆ ಕಾನೂನು ಕೇಳೋದೇನು ಗೊತ್ತಾ? ಅಲ್ಲ ಮರೆ ನಾಚಿಕಾದ್ರೆ ಎಂತಿಗೆ ಹೊಡಿತೀನೋ? ಈ ಎಂಟಿ ಕಿರಿಕಿರಿ ಮಾಡೋದು ಲೆಕ್ಕ ಇಲ್ಲ. ಎಂಟಿಗೆ ಹೊಡಿತೀನೋ? ತೂ ನೀ ಗಂಡಸೇನೋ? ಅಲ್ಲಲ್ಲಿಯ ಏನ್ ಕೇಳ್ತಾರೆ? ನೀ ಗಂಡಸ? ನಾಚಿಕೆ ಆಗೋದಿಲ್ಲ? ಸುಮ್ಮನೆ ಬೇಡ, ಗಂಡ ಹೊಡೆದೇ ಇರೋದಿಲ್ಲ. ಆದ್ರೂ ಎಂಟಿ ಹೊಟ್ಟು ಪೊಲೀಸ್ ಸ್ಟೇಷನ್ ಹೇಳಿ ನನ್ನ ಗಂಡ ನಾವು ಹೊಡಿತಾರೆ ಅಂತ ಹೇಳಿ ಗಂಡನ ಪೊಲೀಸರು ಬೆಂಡೆತ್ತು ಬಿಡ್ತಾರೆ. ಹೊಡಿಯೋದೇ ಬೇಡ, ನೀವು ಸುಮ್ಮನೆ ಹೇಳ್ಬಿಡಿ. ನೀನು ಇವತ್ತಮ್ಮ ನಿಮ್ಮಿಬ್ಬರಿಗೂ ವಯಸ್ಸಾಗಿರ್ತಾನೆ, ನೀನು ಇವತ್ತು ನನ್ನ ಗಂಡ ಹೊಡಿತಾ ಅಂತ ಹೇಳು, ಅವ್ರಿಗೆ 4 ಕೆಟ್ಟು ಬೀಳ್ತದೆ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತದೆ? ನಿಜನಾ? ಅಲ್ಲಲ್ಲಿಯ ಗಂಡಸರಿಗೆ ಹೆಂಗೆ ಗೊತ್ತಾ ಪ್ರಾಬ್ಲಮ್ಮು? ಮಾತತ್ರ ವರದಕ್ಷಿಣೆ ಕೇಸು. ಹುಡುಗಿರು ಬಳಸೋ ಪದ ವರದಕ್ಷಿಣೆ ಕೇಸು. ವಯಸ್ಸಾದ್ರೆ ಬಳಸೋ ಪದ ಏನು ಗೊತ್ತಾ? ನನ್ನ ಗಂಡ ದಿನ ಹೊಡಿತಾರೆ ಸಾರ್ ಬೀಳ್ತು ನನಗೆ. ಅಲ್ಲಲ್ಲಿಯ ಆದರೆ ಈ ಲೋಕದಲ್ಲಿ ನೀವು ನಿಮ್ಮ ಗಂಡನನ್ನ ಕಾಲಕಾಸ ಮಾಡೋದಾರ, ಪರಲೋಕ ರಾಜ್ಯದಲ್ಲಿ ಲೆಕ್ಕ ಕೊಡ್ಲೇಬೇಕಾಗ್ತದೆ. ಆಮೇನ್. ಆಮೇನ್. 19ನೇ ವಾಕ್ಯ ಓದಿ. 19ನೇ ವಾಕ್ಯ. ಕಾಡುವ ಜಗಳಗಂಟೆಯ ಸಹವಾಸಕ್ಕಿಂತಲೂ ಕಾಡಿನ ವಾಸವೇ ಲೇಸು. ಕಾಡುವ ಜಗಳಗಂಟ್ಯ ಯಾರು? ಕಾಡುವ ಜಗಳಗಂಟೆ ಸಾಹಸ, ಕಾಡಿನ ವಾಸವೇ ಲೇಸು. ಇವತ್ತು ಸುಮಾರು ಜನ ಗಂಡಂದ್ರು ಮನೆ ಬಿಟ್ಬಿಟ್ಟು ಹೋಗ್ತಾ ಇರೋದು, ಕುಡುಕರಾಗ್ತಾ ಇರೋದು ಇನ್ನೊಂದು ಹೆಂಡತಿನ ಇಟ್ಟುಕೊಳ್ಳಿಗೆ ಕಾರಣ ಕಾಡುವಂಥ ಜಗಳಗಂಟೆಯಿಂದ. ಸುಮ್ಮನಿದ್ರು ಕೂಡ ಕೆಣಕೋದು, ಸುಮ್ಮನಿದ್ರು ಕೆಣಕಿದಾಗ ಅವನು ಇನ್ನೊಂದು ಸಾಹಸ ಮಾಡೇ ಮಾಡ್ತಾನೆ. ನನ್ನ ಫ್ರೆಂಡ್ ಹರೀಶ್ ಅದ ನೋಡಪ್ಪ, ದೇವ್ರ ಮಗ. ಅವ್ರ ತಮ್ಮನೂ ಕೂಡ ದೇವ್ರ ಮಗನೇ ಕಣಮ್ಮ. ಇಬ್ಬರು ಚರ್ಚಿಗೆ ಹೋಗ್ತಾ ಇದ್ರು. ಅವಳೇನು ನೋಡ್ಬಿಟ್ಲು, ನನಗೆ ದಿನ ಹೊಡಿತಾರೆ ಹಂಗೆ ಹಿಂಗೆ ಅಟ್ಟ ಬೆಟ್ಟ ಅಂತ ಹೇಳ್ಕೊಂಡು ಶ್ರೀರಂಗಪಟ್ಟಣದ ಗಲಾಟೆ ಟಿ ವಿಲೆಲ್ಲ ಬಂತು, ನೋಡಿರ್ಬೋದು. ಟಿ ವಿಲಿ ಪೇಪರ್ಲೆಲ್ಲ ಬಂತು. ನನ್ನ ಗಂಡ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾನೆ ಮತಾಂತರ ಮಾಡ್ತಾನೆ ಅಂತೆಲ್ಲ ಸುಮ್ಮನೆ ಹೇಳ್ಬಿಟ್ಲು. ಕೊನೆಗೆ ಆ ಗಂಡ ದೇವ್ರನ್ನ ಬಿಟ್ಬಿಟ್ಟ, ಈ ಕಡೆಗೆ ಆ ಹೆಂಡತಿಯಿಂದ ಸೇರಿದ ಕುಡ್ಕನೂ ಆಗ್ಬಿಟ್ಟ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಆಗ ಅವ್ರ ತಮ್ಮ ಹೇಳ್ತಾರೆ, ವೈಭಿಚಾರ ಕೆಡ್ಬಿಟ್ರೆ ಏನು ಮಾಡೋದು ಅಂತೇಳಿ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಪ್ರೀತಿ ಇದಲ್ಲ ಅದು ನಾಯಿ ಬೆಕ್ಕುಗಳೇ ಆಸೆ ಪಡ್ತದೆ. ನೀವು ನಾಯಿನ ಮುಟ್ರಿ ಅದು ಬಾಲ ಆಡಿಸ್ಕೊಬಿಡ್ತದೆ. ಪ್ರಾಣಿಗಳಿಗೆ ಪ್ರೀತಿ ಬೇಕು ಕಣಪ್ಪ. ಪ್ರಾಣಿಗಳಿಗೆ ಒಂದ್ಸಲ ಮುಟ್ಟಿದ್ರೆ ಖುಷಿ, ಕರೆದ್ಬಿಟ್ಟು ಒಂದ್ಸಲ ತಲೆ ಸೌರು ಬಿಡಿ ಬೆಕ್ಕನ, ಅದು ಮ್ಯಾವ್ದು ಹತ್ರ ಬರ್ತದೆ. ಪ್ರೀತಿಯಿಂದ ಇವತ್ತು ಏನು ಮಾಡ್ತೀರಾ ಗೊತ್ತಾ? ಆನೆನೇ ಪಳಗಿಸ್ತಾ ಇದ್ದೀರಾ ಕಣಪ್ಪ. ಅಲ್ಲಲ್ಲಿಯ ಪ್ರೀತಿಯಿಂದ ಏನು ಮಾಡ್ತಿದ್ದಾರೆ? ಇವತ್ತು ಆನೆ ಮಾವತನ ಮುಟ್ಟಾಕಾಯ್ತದ? ಈ ಸರ್ಕಸಲ್ಲಿ ಹುಲಿ ಚಿರತೆಗಳನ್ನ ಪಳಗಿಸ್ತಿದ್ದಾರೆ. ಯಾವುದರಿಂದ? ಪ್ರೀತಿಯಿಂದ ಪಳಗಿಸೋದು. ಅದಕ್ಕೆ ಒಡೆದು ಪಳಗಿಸೋದಿಲ್ಲ, ಒಡೆದು ಪಳಗಿಸೋದು ತಿರುಗಿ ಹೊಡಿತದು. ಪ್ರೀತಿಯಿಂದ ಬೆನ್ನು ಸೌರಿ ಮಾಡಿ 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 ಕಂಟ್ರೋಲ್ ಮಾಡ್ತಾ ಇರ್ತದೆ. ಆಗ ಪ್ರಾಣಿಗಳಿಗೆ ಮನುಷ್ಯನ ಪ್ರೀತಿ ಬೇಕಾದ್ರೆ ಮನುಷ್ಯರಿಗೆ ಮನುಷ್ಯನ ಪ್ರೀತಿ ಬೇಡವಾ? ನೀನೇನಾದರೂ ಪ್ರೀತಿ ತೋರಿಸಲಿಲ್ವಾ ಅವನಿಗೆ ಕಾಡಿನ ವಾಸವಿಲ್ಲ. ಅವನು ಕಾಡಿಗೆ ಹೋಗೋದಿಲ್ಲ,
ಬಾರ್ಗೆ ಹೋಗ್ತಾನೆ. ಕಾಡಿಗೆ ಹೋಗೋದಿಲ್ಲ, ವ್ಯಭಿಚಾರ ಮಾಡೋಕೆ ಹೋಗ್ತಾನೆ. ಕಾಡಿಗೆ ಹೋಗೋದಿಲ್ಲ, ಎಲ್ಲಿಗೆ ಹೋಗ್ತಾನೆ? ಅಲ್ಲಿಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಯ್ತು, ನೆಕ್ಸ್ಟ್ ಪ್ರೈಸ್ ಲಾರ್ಡ್. ಈಗ ಗಂಡಸರಿಗೆ 20ನೇ ವಾಕ್ಯ ಓದಿ. ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು. ಜ್ಞಾನಹೀನನು ಇದ್ದದ್ದನ್ನೆಲ್ಲ ನುಂಗಿ ಬಿಡುವನು. ಜ್ಞಾನಹೀನ ಗಂಡ ಆದ್ರೆ ಏನ್ ಮಾಡ್ತಾನೆ ಗೊತ್ತಾ? ಜ್ಞಾನಹೀನ ಗಂಡ ಏನ್ ಮಾಡ್ತಾನೆ ಗೊತ್ತಾ? ದುಡ್ಕೊ ಬರ್ತಾನೆ, ಇಸ್ಪೀಟ್ ಆಡಕ್ ಹೋಗ್ತಾನೆ. ದುಡ್ಕೊ ಬರ್ತಾನೆ, ಅರಳಿ ಕಟ್ಟಲೆ ಕೂತ್ಕೊಳ್ತಾನೆ. ದುಡ್ಕೊ ಬರ್ತಾನೆ, ಕುಡ್ಕೊ ಬರ್ತಾನೆ, ಇರೋದನ್ನೆಲ್ಲ ನುಗ್ತಾನೆ. ಕೊನೆಗೆ ಹೆಂಡ್ತಿಗಳದು ನನಗೆ ದುಡ್ಡು ಕೊಡೆ, ಪಾಪ ಅವಳು ದುಡ್ದಿರೋದ ಕಿತ್ಕೊಳ್ಳೋದು. ಇಂಥ ಗಂಡಂದ್ರು ಇದ್ದಾರೆ ಪ್ರಿಯರೇ. ಹೆಂಡ್ತಿನಿಗೂ ಕೊಡ್ತಾ ಇದ್ದೀನಿ, ಗಂಡಸರಿಗೂ ಕೊಡ್ತಾ ಇದ್ದೀನಿ. ಕಜಾಯ ಇದ್ದಾರೋ ಇಲ್ವಾ ನೋಡಿ, ಅಲ್ಲಿ ಬರ್ತಿದೆ. ಜ್ಞಾನಿಯು ನಿವಾಸದಲ್ಲಿ ಎಣ್ಣೆ ಶ್ರೇಷ್ಠ ಸಂಪತ್ತು ಇರ್ತದೆ. ಅದು ಜ್ಞಾನಹೀನ ಏನು ಮಾಡ್ತಾನೆ? ಎಲ್ಲ ದುಡ್ದು ಬಂದಿರೋದನ್ನ ತಿಂದಿರೋದಲ್ಲದೇ ಹೆಂಡ್ತಿಗೆ 4 ಎಟ್ಟು ಹೊಡೆದ್ಬಿಟ್ಟು ನನಗೆ 50 ರೂಪಾಯಿ ಕೊಡು ಕುಡಿಯೋಕೆ ಅಂತ ಹೇಳ್ತಾನೆ. ಹೌದೌದು, ಹೌದೌದು ಸ್ವಾಮಿ, ಹೌದು ಸ್ವಾಮಿ. ನಿಜ 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 ಅಲ್ವಾ? ಗಂಡ ಜ್ಞಾನವಂತ ಆಗಲಿಲ್ಲ ಅಂದರೆ ನಿಜವಾಗಿ ಆ ಮನೆ ಹಾಳಾಗ್ತದೆ. ನಿಜ ಅಲ್ವಾ? ಯಾವನು ತನ್ನ ಹೊಟ್ಟೆ ಮಾತ್ರ ನೀವು ನಂಬ್ತಿರೋ ಬಿಡ್ತೀರೋ. ನನಗೆ ಹೊರ್ಗಡೆ ಏನಾನ ತಿಂದ್ರಮ್ಮ, ನಾನು ಮನೆಗೆ ಮೊಸರು ತಂದೇ ತರ್ತೀನಿ. ಏನೋ ತಿಂದರೆ ಏನಾದರೂ ಐಟಮ್ ಎಕ್ಸ್ಟ್ರಾ ತಂದೇ ತರ್ತೀನಿ. 1 ಲೀಟ್ರ್ ಹಾಲು ಎಕ್ಸ್ಟ್ರಾ ತರ್ತೀನಿ. ಯಾಕತ್ತ? ನಾವು ಮಾಂಸಾಹಾರಿಗಳು ಅಲ್ಲದಿರುವಂಥ ಕಾರಣಕ್ಕೋಸ್ಕರ, ನಾವು ಕೊಡಗಿನ ಒಂದು ಅಮ್ಮ ಕೊಡೋ ಜಾತಿ ಬ್ರಾಹ್ಮಣರ ಕೊಟ್ಟು ಬಂದಿರುವಂಥ ಒಂದು ಕಾರಣಕ್ಕೋಸ್ಕರ ನಾನು ಈಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನಗೆ ಸುಶೀಲಮ್ಮನ ಮನೇಲಿ ಫ್ರೀ ನನಗೆ ಮಟನ್ ಸಿಕ್ಕಿದ್ರೆ ನಾನು ಮನೆಗೆ 1 ಲೀಟ್ರ್ ಹಾಲು ತಗೊಂಡು ಹೋಗ್ತೀನಿ. ಯಾಕೋತ್ತಾ? ಯಾಕೆ ಅಂತೇಳಿ? ಯಾಕೆಂದರೆ ನನ್ನ ಹೆಂಡತಿ ತಿಂದಿಲ್ಲಲ್ಲ ಮಟನು, ಪಾಪ ಅವಳಿಗೂ ಪೌಷ್ಟಿಕಾಂಶ ಬರಲಿಂದ 1 ಲೀಟ್ರ್ ಹಾಲು ಕೊಡ್ತೀನಿ. 1 ಲೀಟ್ರ್ ಹಾಲು ಒಂದೇ, ಇಷ್ಟು ಮಟನು ಒಂದೇ. ಅಲ್ಲ ಕಣಪ್ಪ, ನೀ ತಿನ್ನುವಾಗ ನಿನ್ನ ಹೆಂಡತಿನ ಯೋಚನೆ ಮಾಡ್ಬೇಕು ತಾನೆ? ನಿಜ ತಾನೆ? ಪಾಪ ನಿನ್ನ ಹೆಂಡತಿ ಬಂದಿದ್ದಾಳೆ, ಅವತ್ತು ಒಂದು ಸಮೋಸ ತಗೊಂಡು ಕೊಡು, ಪಾನಿಪುರಿ ತಿನ್ನ ಕೇಳು. ನಾನು ಹಠ ಮಾಡಿ ಪಾನಿಪುರಿ ತಿನ್ನಿಸ್ತೀನಿ, ಹಠ ಮಾಡೋ ಸಮೋಸ ತಿನ್ನಿಸ್ತೀನಿ. ಚಂದ್ರ ಕೇಳಿಸ್ಕಪ್ಪ, ಯಾಕೆ ಹೆಂಡತಿಗೆ ಸಮೋಸ ಕೊಡೋಕಾಯ್ತದೆ ಅಂತಲ್ಲ? ಹೆಂಡತಿಗೆ ಸಮೋಸ ಕೊಡೋಕಾಯ್ತದೆ ನೋಡಿ ಚಂದ್ರ ಮಾತಾಡ್ತಿರೋದು. ನೀವು ಹೊರಗಡೆ ಏನೋ ಸ್ಪೆಷಲ್ ಫುಡ್ ತಿಂದಾಗ ನಿಮ್ಮ ಹೆಂಡತಿ ಏನು ತಿಂತಾಳೋ ಅದನ್ನು ತಗೊಂಡೋಗಿ ಮನೆಗೆ. ನಾನು ತಗೊಂಡು ಹೋಗ್ತಾ ಇದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ನಾನು ತಿನ್ನಿಸ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲ, ತಗೊಂಡು ಹೋಗಲೇಬೇಕು. ನಾನು ಹೊರಗಡೆ ಏನಾದರೂ ಸ್ಪೆಷಲ್ ತಿಂಡಿ ತಿಂದರೆ ನನಗೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ತಿಂದಿಲ್ಲಲ್ಲ ಅಂತ ಹೇಳೋ ಭಾವನೆ ಇರಬೇಕು. 10 ರೂಪಾಯಿಗೆ ತಗೊಂಡೋಗ್ಬಿಟ್ರೆ ಚಾಕ್ಲೇಟ್ ಸಿಗೋದಿಲ್ಲ. ನಾನು ಹೇಳ್ತಾ ಇರೋದು ಸುಶೀಲಮ್ಮನ ಮನೆಯಲ್ಲಿ ನನಗೆ ಪುಕ್ಷಟನೇ ತಿಂದು ಸಿಕ್ಕಿರೋದು ಮಟನ್. ಆದರೂ ನಾನು ಮನೆಗೆ ಐಸ್ ಕ್ರೀಮು, ಚಾಕ್ಲೇಟು ಏನೋ ತಗೊಂಡೋಗಿ ಕೊಡಲೇಬೇಕು. ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಮಂಚೂರಿ ತಗೊಂಡೋಗಿ ಕೊಡಬೇಕು. ಹಲ್ಲೆಲೂಯಾ. ಅವಳಿಗೆ ಏನು ಇಷ್ಟನೋ ನಾನು ನೋಡಿ ಕೊಡ್ಬೇಕು. ಆಗ ಅವಳಿಗೂ ಖುಷಿ ಇರ್ತದೆ ನಮ್ಮ ಮೇಲೆ. ಹಲ್ಲೆಲೂಯಾ. ನಾನು ಡ್ರರ್ಗಂತ ತೇಗಿಸ್ಬಿಟ್ರೆ ನನಗೆ ಇವತ್ತು ಊಟ ಬೇಡ ಕಾಣಿದ್ರೆ ಎಲ್ಲ ತಿಂದು ಬಂದ ಅಂತ ಹೇಳೋದು. ನಿಜ ತಾನೆ? ನಮಗೆ ತಿನ್ನುವಾಗ ಕರಳು ಚುರುಕಿದಳ್ಬೇಕಂದ್ರೆ ನಾನು ತಿನ್ನುವಾಗ ನಾನು ಏನು ಗೊತ್ತೊಂದು ಧೈರ್ಯದಲ್ಲಿ ತಿಂತೀನಿ. ಯಾಕಂದ್ರೆ ನನ್ನ ಹೆಂಡತಿಗೆ ನಾನು ತಗೊಂಡು ಹೋಗ್ತಾ ಇದ್ದೀನಿ, ನನ್ನ ಮಕ್ಕಳು ತಗೊಂಡು ನನಗೆ ಧೈರ್ಯ ಇದೆ, ಅದಕ್ಕೆ ನಾನು ಧೈರ್ಯದಲ್ಲೇ ತಿಂತೀನಿ. ಕೆಲವೊಂದು ಜನ ತಿಂದುಬಿಟ್ಟು ಹೆಂಡತಿ ಮಕ್ಕಳು ಯೋಚನೆ ಮಾಡಿ ಹೋಗಿ ಮಲ್ಕೊಬಿಡ್ತಾರೆ ಕಣಮ್ಮ. ಅದು ಹೆಂಗೆ ಮನಸ್ಸು ಬರ್ತೋ ದೇವ್ರಿಗೆ ಹೋಗುತ್ತೆ. ಗಂಡ ಯಾವತ್ತು ಜ್ಞಾನ ಆಗಿರಬೇಕು. ಜ್ಞಾನಹೀನ ಆಗ್ಬಿಟ್ರೆ ಮನೇನ ಹಾಳು ಮಾಡಾಕ್ಬಿಡ್ತಾರೆ. ಗಂಡಸರು ಯಾವತ್ತು ಇಸ್ಪೀಟ್ ಆಡಕ್ಕೆ ಹೋಗೋದು ಅಲ್ಲಪ್ಪ. ನಾನು ಹೇಳ್ತೀನಿ, ನಿನಗೇನೋ ಟೆನ್ಷನ್ಗೆ ನೀನು ಕುಡ್ಕೊಬಿಡ್ತೀಯ, ನಿನ್ನ ಹೆಂಡ್ತಿನ ಕುಡ್ಕೊಬಿಟ್ರೆ ನಿನ್ನ ಮರ್ಯಾದೆ ಏನಾಗಬೇಕು? ಕೇಳಿ ಮಾತಾಡಿ ಗಂಡಸರೇ, ಬೇಜಾರು ಮಾಡ್ಕೊಬೇಡಿ. ನೀನು ಅರಳಿ ಕಟ್ಕೊಂಡು ಇಸ್ಪೀಟ್ ಆಡ್ತೀಯ, ಅವ್ರು ಹೋಗ್ಬಿಟ್ಟು ಬಾಜಿ ಕಟ್ಕೊಂಡು ಕ್ಯಾರಮ್ ಬೋರ್ಡ್ ಆಡಿದ್ರೆ ಏನು ಮಾಡ್ತೀರಾ? ಇಸ್ಪೀಟ್ ಆಡೋದು ಬೇಡ, ಕ್ಯಾರಮ್ ಬೋರ್ಡ್ ಆಡಿ 10 ರೂಪಾಯಿಗೆ ಏನು ಮಾಡ್ತೀರಾ? ಸಮ ಆಗ್ತಾರೆ. ಮನೆ ಪರಿಸ್ಥಿತಿ ಏನಾಯಿತು ಯೋಚನೆ ಮಾಡಿ. ಗಂಡಸರಿಗೇನು ಕೋಡೇನಿಲ್ಲ. ಗಂಡ ಹೆಂಡತಿ ದೇವರ ಪ್ರಕಾರ ಒಂದೇನೆ. ಹಾಲೆಲೂಯಾ. ಸಂಸಾರದಲ್ಲಿ ಪ್ರೀತಿ ಇರಬೇಕು. ಇದನ್ನ ತೋರಿಸಿದ್ರು ಕೆಲವೊಂದು ಜನ ಹೆಂಗೆ ಆಡ್ತಾರೆ ಗೊತ್ತಾ? ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಮಕ್ಕಳಿಗೀಗ ಎಫೆಸ ಗಂಡ ಹೆಂಡತಿ ಆಯ್ತು. ಈಗ ಮಕ್ಕಳಿಗೆ ಎಫೆಸ 6:1 ಮಕ್ಕಳಿಗೀಗ ಗಂಡ ಹೆಂಡತಿ ಆಯ್ತು. ಈಗ ಹಲೋ ಕೇಳಿಸ್ತಾ ಇದೆಯಾ? ಮಕ್ಕಳು ಇದ್ದೀರಾ ಇಲ್ಲೋ ಇಲ್ಲಿ?
ಇಷ್ಟು ಮಕ್ಳಿದ್ದೀರ? ಜೋರಾಗಿ ಒಂದ್ಸಲ ಆಮೇಲೆ ಹೇಳಿ. ಕೇಳಿಸ್ತಾ ಇಲ್ಲ? ಎಷ್ಟು ಜನ ಮಕ್ಳಿದ್ದಾರ? ಮಕ್ಕಳು ಮಾತ್ರ ಹೇಳಿ ಸಾಕು. ಇಷ್ಟು ಮಕ್ಳಿಗೆ ಕೇಳಿಸ್ಕೊಳ್ಳಿ ಸಾಕು. ನೀವು ಬಾಕಿ ಹೇಳಿ. ಮಕ್ಕಳೇ ಓದಿ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆಯೇ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಇಲ್ಲ ಅಂತಂದ್ರೆ ಬೇಗ ಫ್ಲೆಕ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಆರು ಹಾಕ್ಬಿಟ್ಟು ಶ್ರದ್ಧಾಂಜಲಿ ಬೋರ್ಡ್ ಬೇಗ ಸೆಲ್ಟ್ರಲ್ ಎಲ್ಲ ಬರ್ತದೆ. ಮಕ್ಕಳೇ, ಇವತ್ತು ನೋಡಿ ಯೌವನಸ್ಥ ಮಕ್ಕಳೇ ಜಾಸ್ತಿ ಸಾಯ್ತಾ ಇರೋದು. ದೊಡ್ಡವರು ಸಾಯ್ತಾರೆ. ಯಾಕಂತ ಶಾಪ. ತಂದೆ ತಾಯಿಗಳ ಮಾತು ಕೇಳೋದಿಲ್ಲ, ಅರ್ಧಾಂತರ ಸತ್ತೋಗ್ಬಿಡ್ತಾರೆ. ಹಂಗೇಳಿ ಕೂಡ ಅರ್ಧಾಂತರ ಸತ್ತೋಗಿರೋ ಮಕ್ಕಳೆಲ್ಲ ಮಾತು ಕೇಳಲಿಲ್ಲ ಅಂತಲ್ಲ, ಕೆಲವೊಂದು ದೇವ್ರ ಚಿತ್ತ ಇರ್ತದೆ ಹೋಗ್ಬಿಡ್ತಾರೆ. ಆದರೆ 100ಕ್ಕೆ 90 ಭಾಗ ಆಡಬಾರ್ದು ಆಟ ಆಡಿದ್ರೆ ಆಗಬಾರ್ದು ಆಗ್ತದೆ ಅಣ್ಣ. ನಿಜ ಅಲ್ವಾ? ಮಕ್ಕಳೇ, ತಂದೆ ತಾಯಿಗಳ ಮಾತನ್ನ ಕೇಳಿ. ಸ್ಕೂಲಿಗೆ ಹೋಗುವಾಗ ನಿಮ್ಮನ್ನು ಯಾರಾದರೂ ಪ್ರಪೋಸ್ ಮಾಡ್ತಾರೆ, ನೀ ಸಖತ್ತಾಗಿದ್ದೆ ಕಾಣೆ, ಅವನಿಗೆ ಯಾಕೆ? ಅವ್ನಿಗೊಂದ್ಸಲ ಅವನು ಕಾರ್ಯ ಮುಗಿಸ್ಕೊಂಡು ಹೋಗ್ಬೇಕು, ಅವಳು ಕಾರ್ಯ ಮುಗಿಸ್ಕೋಬೇಕು. ಅವಳಿಗೆ ನಿನ್ನ ಹತ್ರ ದುಡ್ಡಿರೋದು ಕಾಣ್ತದೆ, ಗಂಡು ಹುಡುಗರಿಗೆ ಹುಡುಗರ ಹತ್ರ ದುಡ್ಡಿರೋದು ಕಾಣ್ತದೆ. ಅವಳು ಏನು ಮಾಡ್ತಾಳೆ? ಎಲ್ಲ ನಾಟಕ ಸುಬ್ಬಿ ಥರ ಬರ್ತಾಳೆ. ನಿನ್ನ ಹತ್ರ ಅವನಿಗೆ ಬರ್ಬೇಕು, ಅವ್ನು ನಾಟಕ ಸುಬ್ಬ ಥರ ಬರ್ತಾನೆ. ಆದರೆ ಸುಬ್ಬಿಯರೇ ಭಾಳ ಎಚ್ಚರದಲ್ಲಿರಿ. ನೀವು ತಂದೆ ತಾಯಿಗಳಿಗೆ ಗೊತ್ತಿಲ್ಲದಂಗೆ ನೀವೇನಾದರೂ ಕಾಲೇಜಲ್ಲಿ, ನೀವು ಹೈಸ್ಕೂಲಲ್ಲಿ ಆಡಬಾರ್ದು ಆಟ ಆಡಿದ್ರೆ ನಿಮ್ಮ ತಂದೆ ತಾಯಿಗಳ ಕಣ್ಣು ಮುಚ್ಚುವುದಾದರೆ ದೇವರ ಕಣ್ಣು ಮುಚ್ಚಕ್ಕಾಗೋದಿಲ್ಲ. ಚಪ್ಪಾಳೆ ಕಡಿಮೆ ಬಂತು, ಈಗ ಸ್ವಲ್ಪ ಜಾಸ್ತಿ ಬಂತ. ಮೆಲ್ಲ, ಅದು ಹೃದಯದಿಂದ ಹೊಡಿತಾ ಇಲ್ಲ, ನಾನು ಹೇಳ್ದಲ್ಲ ಅಂತ ಹೊಡಿತಾ ಇರೋದು. ಮಕ್ಕಳೇ, ಕರ್ತವ್ಯದಲ್ಲಿ ತಂದೆ ತಾಯಿಗಳ ಮಾತು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನೀವು ಬಹುಕಾಲ ಬಾಳ್ತೀರಿ, ಇಲ್ಲ ನಿಗುರ್ಕೊಬಿಡ್ತೀರಾ ಅಂತ. ಇನ್ನು ನಿಮ್ಮ ಇಷ್ಟ, ನಿಗುರ್ಕೊಳ್ಳೋದು ಬದುಕೋದು ನಿಮ್ಮ ಕೈಲಿದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿ 17:25. ಜ್ಞಾನೋಕ್ತಿ ಸ್ವಲ್ಪ ವಾಕ್ಯ ಸ್ವಲ್ಪ ಜಾಸ್ತಿ ಇದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. 17:25 17:15 ನೋಡಿ ಇಲ್ಲಿ. ಜ್ಞಾನೋಕ್ತಿ 17:25 ನೋಡಿ ಓದಿ. ಜ್ಞಾನಹೀನನಾದ ಮಗನು ತಂದೆಗೆ ಕಿರಿಕಿರಿ, ತಾಯಿಗೆ ಕರಕರೆ. ತಾಯಿಗೆ ಕರ್ಕರ ಇದ್ರೆ ಗೊತ್ತಾ? ಒಂಥರ ಕಿರಿಕಿರಿ ಮಾಡಿ ಹಿಂಗಾಗ್ತಾರೆ ನೋಡಿ. ನೋಡಿ ನನ್ನ ಮುಖ ಎಲ್ಲ ಆಗ್ತಾರೆ ನೋಡಿ, ಅದು ಅದಕ್ಕೆ ಕಿರಿಕಿರಿ. ಜ್ಞಾನಹೀನನಾದ ಮಗನು ತಂದೆಗೆ ಕಿರಿಕಿರಿ, ಯಾವಾಗಲೂ ಕಂಟ್ರೋಲ್ ಬರ್ತಾ ಇರ್ತಾನೆ. ತಾಯಿಗೆ ಅಯ್ಯೋ 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 ಅಂತ ಆಗ್ತಾ ಇರ್ತದೆ. ಅವ್ರಿಗೆ ಆಶೀರ್ವಾದ ಇರೋದಿಲ್ಲ. ಯಾವಾಗ ನೀವು ತಂದೆ ತಾಯಿಗಳ ಹೊಟ್ಟೆ ಉರಿಸ್ತೀರೋ ನೀವು ದೇವರ ಆಶೀರ್ವಾದನ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಜ್ಞಾನೋಕ್ತಿ 15:20. ಜ್ಞಾನವಂತನಾದ ಮಗನು ತಂದೆಯನ್ನು ಉಲ್ಲಾಸಗೊಳಿಸುವನು, ಜ್ಞಾನಹೀನನು ತಾಯಿಯನ್ನು ತಿರಸ್ಕರಿಸುವನು. ಜ್ಞಾನವಂತನಾದ ಮಗ ತಂದೆನ ಉಲ್ಲಾಸಗೊಳಿಸ್ತಾನೆ, ತಾಯಿನೂ ಉಲ್ಲಾಸಗೊಳಿಸ್ತಾನೆ. ಜ್ಞಾನಹೀನ ಮಗ ಮಾತ್ರ ತಂದೆ ತಾಯಿಗಳನ್ನ ತಿರಸ್ಕಾರ ಮಾಡ್ತಾರೆ. ತಂದೆ ತಾಯಿಗಳನ್ನ ತಿರಸ್ಕಾರ ಮಾಡುವಾಗ ಮಕ್ಕಳೇ ನೀವು ತಿಳ್ಕೊಳ್ಳಿ, ನನ್ನ ಜ್ಞಾನನ ನಾನು ಸೈತಾನನ ಕೈ ಕೊಡ್ತಾ ಇದ್ದೀನಿ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗಳ ಮಾತ್ರ ಕೇಳಿದ್ರೆ ಮಾತ್ರ ನೀವು ಬಹುಕಾಲ ಬದುಕ್ತೀರಾ. ಕೇರ್ಫುಲ್ ಆಗಿರಿ. ನೀವು ಮನೆ ಒಳಗಡೆ ಒಳ್ಳೆಯವರಾಗಿದ್ಕೊಂಡು ಹೊರಗಡೆ ಕದ್ದು ಮುಚ್ಚಿ ಕಣ್ಣ ಮುಚ್ಚಾಲೆ ಆಡಿದ್ರಿ, ನಾನು ಏನು ಮಾಡ್ಕೊಳಕ್ಕಾದ್ರಿ ಎಂಥದ್ದು ಮಾಡ್ಕೊಳಕ್ಕಾದಿಲ್ಲ. ಹಾಲೆಲೂಯಾ. ಸೌಂಡ್ ಇಲ್ಲ, ಸದ್ದಿಲ್ಲ. ಬರೋ ವಾರದಲ್ಲಿ ಯೌವನಸ್ಥ ಮಕ್ಕಳು ಬರೋದು ಡೌಟೇ. ಹಾಲೆಲೂಯಾ. ಆ ವಯಸ್ಸಿದೆಯಲ್ಲ ಅಂಥದನ್ನ ಕೆರಳಿಸ್ತದೆ. ಅಂತ ನೋಡಬೇಕು, ಅಂಥದನ್ನ ಮಾಡಬೇಕು, ಅಂತ ನಾವು ಮಾತಾಡಬೇಕು, ಸುಳ್ಳು ಹೇಳಬೇಕು, ಅಪ್ಪನ ಜೊತೆ ಎಲ್ಲ 50 ರೂಪಾಯಿ ಕದ್ದು ಬಿಡಬೇಕು, ಇದೆಲ್ಲ ಬರ್ತದೆ. ಅಪ್ಪನ ಜೊತೆ ಕದ್ದಿದ್ಯಾವ? ಓಕೆ ಓಕೆ, ನಾನೊಬ್ಬನೇ ಚಪ್ಪಳ ಹೊಡೆದೆ. ಅಪ್ಪನ ಜೊತೆ ಕದ್ದೆ ಅಂತ ಅವಳು ಒಪ್ಕೊಂಡು, ಆದರೂ ಪರವಾಗಿಲ್ಲ, ಇನ್ನು ಮುಂದೆ ಕದಿಬೇಡ. ನೀ ಲೆಕ್ಕಗಳು ಬೇಡ ಚಂದ್ರು. ಅಲ್ಲಲ್ಲಿ ನೀ ಕದ್ದಿದ್ದೆ ಅಪ್ಪನ ಜೊತೆಯಿಂದ. ವೆರಿ ಗುಡ್.
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀ ಕದ್ದಿದ್ಯಾವ ಎಷ್ಟು ಸಲ? ಗೊತ್ತಿಲ್ಲ. ಗೊತ್ತಿಲ್ಲದಷ್ಟು ಬರೀ ಕದ್ದಿದ್ದಾಳ ಅವಳು, ಗೊತ್ತಿಲ್ಲದಿರೋಷ್ಟು ಕದ್ದಿದ್ದಾಳ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಅದೇ ಕೆಲಸ ಮಾಡಿ ಬಂದವರು. ಆದರೆ ಇನ್ನು ಮುಂದಕ್ಕೆ ಯೇಸು ಹತ್ರ ಬಂದಿದ್ದೀವಿ, ನಾವು ಅದರ ಬದಲಾವಣೆ ಮಾಡೋಣ. ಸೌಂಡ್ ಇಲ್ಲ. ಮಕ್ಕಳೆಲ್ಲ ಸೈಲೆಂಟ್ ಆಗ್ಬಿಟ್ರು. ಬರೋರ ಬನ್ನಿ ಆಯ್ತಾ? ಬರೋರ ಬರ್ತಾ ಇರಬೇಡಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರ ಆಗಲಿ. 20 ಓದಿ. 20 ಹಾಂ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ಅರ್ಥ ಆಗ್ತಿದ್ಯಾ? ತಂದೆನ ತಾಯಿನ ನೀ ಸರಿ ಇಲ್ಲಮ್ಮ, ನೀ ಸರಿ ಇಲ್ಲಪ್ಪ, ನೀನು ಹಂಗೆ ಮಾಡಿದೆಪ್ಪ, ಹಿಂಗೆ ಮಾಡಿದ್ರೆ ಮಧ್ಯರಾತ್ರಿ ದೀಪ ಹೆಂಗೆ ಆರೋಗ್ತದೆ ಅವನ ಆಯಸ್ಸು ಆರೋಗ್ಬಿಡ್ತದೆ. ಹಲ್ಲೆಲೂಯಾ. ನೋಡಿ ಹೆಂಗ್ ಬರ್ತಿದೆ ಅಂತ ಬೈಬಲ್ ವಾಕ್ಯದಲ್ಲಿ. ಜ್ಞಾನ ದೀಪದಲ್ಲಿ ತಂದೆಯನ್ನಾಗಲಿ ತಾಯಿಯನ್ನು ಶಪಿಸುವ ದೀಪವು ಮಧ್ಯದ ಅಂಧಕಾರದಲ್ಲಿ ಆರಿ ಹೋಗ್ತದಂತೆ. ಸ್ವಲ್ಪ ಎಚ್ಚರ ಕಂಡ್ರಪ್ಪ. ತಂದೆ ತಾಯಿಗಳಿಗೆ ವಿರೋಧ ನಿಲ್ಲಬೇಡಿ. ಅಪ್ಪ ಕುಡ್ದುಬಿಟ್ಟು ಬಂದರೆ ನೀವು ಬುದ್ಧಿವಾದ ಹೇಳಿ, ತಿರುಗಿ ನಿಲ್ಲಕ್ಕೆ ಹೋಗ್ಬೇಡಿ. ಬುದ್ಧಿವಾದ ಹೇಳಿ, ಅಪ್ಪ ನೀನು ಯಾಕೆ ಕುಡ್ಕೊ ಬರ್ತಾ ಇದೆಯಾ? ಅಮ್ಮಂದೇನೋ ತಪ್ಕೊಂಡ್ರೆ ಮೆಲ್ಲೆ ಅಮ್ಮನ ಕರೆದ್ಬಿಡ್ರಿ, ಅಮ್ಮ ನೀನು ಈ ಥರ ಮಾಡ್ತಾರೆ ಸರಿಯಲ್ಲಮ್ಮ, ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ ಅಂತ ಹೇಳಿ. ಅದು ಬಿಟ್ಬಿಟ್ಟು ನೀನು ಹೋಗ ಮನೆಯಿಂದ ತಗೊಂಡು ತಾಯಿಗೆ ತಂದೆ ಹೊಡೆದು ಬಿಡಬೇಡಿ ತಿರುಗಿ. ಹಲ್ಲೆಲೂಯಾ. 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 ಅರ್ಥ ಮಾಡ್ಕೊಳ್ಳಿ. ಲೋಕದಲ್ಲಿದ್ದಾಗ ನಾವು ಮಾಡಿರ್ಬೋದು, ಅದು ದೇವ್ರ ಮಕ್ಕಳಾದ್ಮೇಲೆ ತಂದೆ ತಾಯಿಗಳಿಗೆ ಗೌರವಿಸ್ಬೇಕು. ಇಲ್ಲಾಂದರೆ ಅಂಧಕಾರದ ದೀಪ ಆರ್ಬೋದಂಗೆ. ಕೆಲವೊಂದು ಮಕ್ಕಳಿದ್ದಾರೆ ಅಪ್ಪ ಅಮ್ಮ ಜಗಳ ಆಡ್ತಿದ್ರು ಸುಮ್ಮನೆ ಇರೋದು ಕಣಮ್ಮ, ಸಂಬಂಧನೇ ಇಲ್ಲ ಅಂತ ಸುಮ್ಮನೆ ಇರೋದು, ಅದು ಕೂಡ ಸಮಸ್ಯೆನೇ ಮನೆಗೆ. ಹಲ್ಲೆಲೂಯಾ. ಸತ್ಯ ಕಂಡಾಗ ಹೇಳಲೇಬೇಕು. ಅಂಥ ಮಕ್ಕಳಿಗೂ ಕೂಡ ಭಾಳ ಕಷ್ಟ ಇದೆ. ಮಧ್ಯರಾತ್ರಿ ಅಂಧಕಾರ ದೀಪ ಆರೋಗ್ಬಿಡ್ತದೆ. ಸ್ವಾಮಿ ಹೇಳ್ತಿದ್ದಾರೆ, ನಾನು ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಸ್ವಲ್ಪ ಕೇರ್ಫುಲ್ ಆಗಿರಿ. ಮನೆಯಲ್ಲಿ ಎಷ್ಟು ಗೌರವದಲ್ಲಿ ಇರ್ತೀರೋ ಹಾಗೆ ಹೊರಗಡೆಗೆ ಹೋದಾಗಲೂ ಹೆಣ್ಣು ಮಕ್ಕಳೇ ಗಂಡು ಮಕ್ಕಳೇ ನಿಮ್ಮ ಒಂದು ಕಂಟ್ರೋಲಲ್ಲಿ ನೀವು ಇರಿ. ಇಲ್ಲ ಅಂತ ಹೇಳಿದ್ರೆ ನಿಜವಾಗಿ ದೇವರ ಏಟನ್ನ ತಿನ್ನಲೇಬೇಕಾಗ್ತದೆ. ಹಲ್ಲೆಲೂಯಾ. ಕಳ್ಳಾಟ ಆಡಿ ಲವ್ 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 ಅಂತ ಹೋಗಿ ಏನೋ ಪ್ರಾಬ್ಲಮ್ ಆದರೆ ಅವರಿಗೆ ಗರ್ಭಫಲದಲ್ಲಿ ಮಕ್ಕಳೇ ಆಗೋದಿಲ್ಲ, ಗೊತ್ತಾ? ಯಾಕೆ? ಆ ಶಾಪ ಮದುವೆಗಿಂತ ಮುಂಚಿತ ಇಟ್ಕೊಂಡ ಶಾಪ ಮಕ್ಕಳಾದರೂ ಅಂಗವಿಕಲ ಮಕ್ಕಳು ಬಿಡ್ತವೆ. ಗಂಡಸಾಗಲಿ ಹೆಂಗಸಾಗಲಿ ಅವರಿಗೆ ಮುಂದಕ್ಕೆ ವೈವೇಕ ಜೀವನನೇ ಚೆನ್ನಾಗಿರೋದಿಲ್ಲ, ಗೊತ್ತಾ? ಅದಕ್ಕಿಂತ ಬೇಡ ಈಗಲೇ ನಾವು ಶುದ್ಧರಾಗ್ಬಿಡೋಣ. ಆಮೇನ್ ಆಮೇನ್. ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಆಮೇನ್. ಕೋಪ ಮಾಡ್ಕೊಂಡ್ರು ಆಮೇಲೆ, ಕೋಪ ಮಾಡದಿದ್ರು ಆಮೇಲೆ. ಹಲ್ಲೆಲೂಯಾ. ಕೊನೆಯ ವಾಕ್ಯ ಜ್ಞಾನೋಕ್ತಿ 15:5. ಇದನ್ನು ಮುಗಿಸ್ಬಿಟ್ಟು ಸ್ಟಾಪ್ ಮಾಡೋಣ. ಹಾಂ. ಮೂರ್ಖನ ತಂದೆಯ ಶಿಕ್ಷೆಯನ್ನು ತಿರಸ್ಕರಿಸುವನು, ಗದರಿಕೆಯನ್ನು ಗಮನಿಸುವವನು ಜಾಣನು. ನೋಡಿ, ಮೂರ್ಖ ಮಗ ಯಾವತ್ತು ತಂದೆಗೆ ವಿರೋಧನೇ ಹೇಳ್ತಾನೆ. ನೀ ಸುಮ್ಮನಿರಪ್ಪ, ನೀ ಹೇಳಿ ಸುಮ್ಮನಿರಪ್ಪ. ಆದರೆ ಜಾಣ ಏನು ಮಾಡ್ತಾನೆ ಗೊತ್ತಾ? ತಂದೆ ಮಾತ್ರ ಗಮನ ಇಟ್ಟು ಕೇಳ್ತಾನೆ. ಏನು? ಹಾಗಾದ್ರೆ ತಂದೆ ಅಂದ್ರಿಗೆ ಸ್ವಲ್ಪ ಬೆಲೆ ಕೊಡಿ. ತಂದೆ ಅಂದ್ರೆ ಹೊರಗಡೆ ಪ್ರಪಂಚ ನೋಡಿ ಬಂದಿರ್ತಾರೆ, ಅವ್ರಿಗೆ ಹೊರಗಡೆ ಪ್ರಪಂಚ ಗೊತ್ತಿರ್ತದೆ. ಈಗ ಹೆಂಗಸರಿಗೆ ಹೊರಗಡೆ ಪ್ರಪಂಚ ಗೊತ್ತಿದೆ, ಇಲ್ಲ ಅಂತಿಲ್ಲ. ಆದರೂ ಜಾಸ್ತಿ ಗೊತ್ತಿರೋದು ಗಂಡಸರಿಗೆ. ಅವರು ಹೊರಗಡೆ ಆಗುವಂಥ ಕಾರ್ಯಗಳ ಬಗ್ಗೆ ವಿವರಿಸ್ತಾರೆ ಮಕ್ಕಳಿಗೆ. ಅಪ್ಪನೊಂದು ಶುರುವಾಯಿತು ಅಂತ ಅಮ್ಮ ಅಲ್ಲಿ ರೂಮ್ ಒಳಗಡೆ ಹೇಳ್ಬಾರ್ದು. ಹೇಳ್ಬಿಟ್ರೆ ಮಕ್ಕಳಿಗೆ ಕೇಳೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ನಿಜ ಅಲ್ವಾ? ನಿಜಾನಾ? ಅರ್ಥ ಮಾಡ್ಕೊಳ್ಳಿ. ಅಪ್ಪ ಬುದ್ಧಿವಾದ ಹೇಳಿದಾಗ ಅಮ್ಮ ಬಾಯಿ ಮುಚ್ಕೊಂಡಿರ್ರಿ, ಅಮ್ಮ ಬುದ್ಧಿವಾದ ಹೇಳಿದಾಗ ಅಪ್ಪ ಬಾಯಿ ಮುಚ್ಕೊಂಡಿರ್ರಿ. ಸಾಧ್ಯ ಆದರೆ ಅಮ್ಮ ಬುದ್ಧಿವಾದ ಹೇಳಿದಾಗ ಅಪ್ಪನೂ ಅಮ್ಮನಿಗೆ ಸಪೋರ್ಟ್ ಮಾಡಬೇಕು. ನೋಡಪ್ಪ ನಿಮ್ಮ ಅಮ್ಮ ಹೇಳ್ತಿರೋದು ಏನು ತಪ್ಪಿದೆ ಅಂತ ಕೇಳಬೇಕು. ನಿಜಾನಾ? ಅಪ್ಪ ಬೈದಾಗ ನೋಡಪ್ಪ ಅಪ್ಪ ಹೇಳೋದು ಏನು ತಪ್ಪಿದೆ ಅಂತ ಕೇಳಲೇಬೇಕಿದ್ರೆ. ಇಲ್ಲ ಬಾಯಿ ಮುಚ್ಕೊಂಡಿರ್ರಿ. ಅಪ್ಪಂದು ಶುರುವಾಗೋಯ್ತಂದ್ರೆ ಮುಗಿದೋಯ್ತು ಕತೆ, ಅಪ್ಪ ಸತ್ತೋಗ್ಬಿಟ್ಟ. ಅಲ್ಲಿ ಸ್ವಾಮಿ ಹೇಳ್ತಾರೆ, ಮೂರ್ಖನು ತಂದೆ ಶಿಕ್ಷಣ ತಿರಸ್ಕಾರ ಮಾಡ್ತಾನೆ, ಆದರೆ ಜ್ಞಾನ ತಂದೆ ಗದರಿಕೆ ಏಟುಗಳಿಗೂ ಕೂಡ ಅವನು ಗಮನಿಸ್ತಾನೆ. ಹಾಗಾದರೆ ಪ್ರಿಯರೇ ಮಕ್ಕಳೇ, ಸ್ವಲ್ಪ ಎಚ್ಚರದಲ್ಲಿ. ಈಗ ನಾನು ಹೇಳಿದ ವಾಕ್ಯ ಪ್ರಕಾರ ಹೆಂಡತಿಯರೇ, ನಿಮ್ಮ ಗಂಡ ಒಳ್ಳೆಯವನಾಗಿದ್ದರೆ ಅವನಿಗೆ ಅಧೀನ ಆಗಿರಲೇಬೇಕು. ಯಾಕಂತ ಅವನು ಮನೆಗೆ ತಾನೆ. ಹಲ್ಲೆಲೂಯಾ. ಕೆಟ್ಟ ಗಂಡ ಕುಡುಕ ಗಂಡ ಆದರೆ ದಯವಿಟ್ಟು ಅವನ ಕಂಟ್ರೋಲ್ ತಗೊಳ್ಳಿ. ಸ್ವಲ್ಪ ಪಾತ್ರೆ ತೊಳೆ ಸ್ವಲ್ಪ ಕಡಿಮೆ ಮಾಡಪ್ಪ, ಒಂದು 5 ನಿಮಿಷ ಇರಪ್ಪ. ಹಲ್ಲೆಲೂಯಾ. ತಪ್ಪಾಗಿ ನಡೆಯದೇ ಇರತಕ್ಕಂಥ ಒಳ್ಳೆ ಗಂಡ ಆದರೆ ದಯವಿಟ್ಟು ಅವನಿಗೆ ಸನ್ಮಾನ ಮಾಡಿ, ಅವನ ಪ್ರೀತಿಸಿ, ಅವನ ಕೆಟ್ಟ ದಾರಿಗೆ ಹೋಗೋಷ್ಟು ಮಟ್ಟಿಗೆ ಮಾಡಬೇಡಿ. ಆಮೇನ್. ಹಲ್ಲೆಲೂಯಾ. ಹೆಂಡತಿ ಒಳ್ಳೆಯವಳಾಗಿದ್ರು ಕೂಡ ಅವಳನ್ನ ನಾಯಿ ಥರ ಕಾಣಕ್ಕೆ ಹೋಗ್ಬಾರ್ದು.
ನೀನು ಮನೆ ಕೆಲಸದವಳು ಕಣೆ, ನೀನು ಅಂಥವಳು ಕಣೆ, ನೀನು ಇಂಥವಳು ಕಣೆ ಅಂತ ಹೇಳಕೋಬಾರ್ದು. ನೀವು ಪ್ರೀತಿ ಮಾಡಲೇಬೇಕು. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ನೀವೇನಾದ್ರು ಹೊರಗಡೆ ತಿಂದ್ಬಿಟ್ಟು ಬಂದರೆ ನಿಮ್ಮ ಹೆಂಡತಿಗೂ ಏನೋ ತಗೊಂಡೋಗಿ ಕೊಡಿ. ಆಗ ಅವಳಿಗೂ ತೃಪ್ತಿ ಇರ್ತದೆ. ನನ್ನ ಗಂಡ ಹೊರಗಡೆ ತಿಂದರೂ ನನಗೇನೋ ತಂದು ಕೊಡ್ತಾನೆ. ನಾನು ನಿಜ ಅಲ್ಲ, ನಾನು ಹಾಲು ಮೊಸರು ಎಲ್ಲ ತರೋಕ್ಕಾಗೋದಿಲ್ಲ ಕಣೆ. ನಾನು ಈ ಸಲ ಇಷ್ಟು ಕೊಟ್ಬಿಟ್ಟಿದ್ದೀನಿ ತಿಂಗಳಿಗೆ, ನೀನೇ ಹಾಲು ಮೊಸರು ತಗೊಂಬಂತ ಹೇಳ್ಬಿಡ್ತೀನಿ. ಆದರೂ ನನಗೆ ಮನಸ್ಸು ಸಮಾಧಾನ ಆಗೋದಿಲ್ಲ. ನಾವು ಮಾರನೇ ದಿವಸ ಹಾಲು ತಗೊಂಡೋಗಿ ಕೊಡ್ತೀನಿ. ದುಡ್ಡನ್ನ ಒಟ್ಟಿಗೆ ಕೊಟ್ಬಿಡ್ತೀನಿ. ತಿಂಗಳ ಸಂಬಳದಲ್ಲಿ ಇಷ್ಟೆಲ್ಲ ಕೊಟ್ಬಿಟ್ಟು ನೀನೇ ಮನೆನ ಸುಧಾರಿಸೋದು ಕೊಟ್ಬಿಡ್ತೀನಿ. ಯಾಕೆ ನನ್ನ ಹೆಂಡತಿ ಉಳಿಸ್ತಾಳೆ ಅಂತ ಹೇಳೋ ಧೈರ್ಯದ ಮೇಲೆ ನಾನು ಕೊಡ್ತೀನಿ. ಅದರಲ್ಲಿ ಹಾಲು ಮೊಸರು ನೀನೇ ತರಬೇಕಾಗುತ್ತೆ. ಆದರೂ ಸಮಾಧಾನ ಆಗೋದಿಲ್ಲ. ನಾನು ತಗೊಂಡೋಗಿ ಕೊಡ್ತಾ ಇರ್ತೀನಿ. ಯಾಕೊತ್ತಾ, ಅವಳು ಉಳಿಸ್ತಾಳೋ ಕೂಡಿಸಿರ್ತಾಳೋ, ಅವಳು ಅನಾವಶ್ಯ ಕಳೆಯೋದಿಲ್ಲ ಅಂತ ಹೇಳೋ ಧೈರ್ಯದ ಮೇಲೆ ಕೊಡ್ತೀನಿ. ಹಾಗೆ ನೀವು ಕೊಡ್ಬೋದಲ್ಲ. ಇವತ್ತು ಹೆಂಡತಿ ಕೈಗೆ 1 ರೂಪಾಯಿನ ಕೊಡೋದಂಥ ಗಂಡಸರು ಇದ್ದಾರೆ ಪ್ರಿಯರೇ. ಕೊಡಬೇಕು. ಹೋಗಲಿ, ಹೆಂಡತಿ ದುಡ್ಕೊಂಬಂದ್ರೆ ಕಿತ್ಕೊಳ್ಬಿಡೋದ ಗಂಡಸರಿದ್ದಾರೆ. ತಪ್ಪು ತಪ್ಪು ತಪ್ಪು. ಹೆಂಡತಿ ಒಂದು ಮಿನಿ ಬ್ಯಾಂಕ್ ಇದ್ದಾಗೆ. ಗಂಡನ ಅವಳು ಪ್ರೀತಿ ಮಾಡಬೇಕು, ಹೆಂಡತಿಯನ್ನು ಗಂಡನ ಪ್ರೀತಿ ಮಾಡಬೇಕು. ಹಾಗೆಯೇ ಮಕ್ಕಳೇ, ನೀವು ಅಷ್ಟೇ ದೇವರ ವಾಕ್ಯವನ್ನು ಓದಲಿಕ್ಕೆ ಕಲೀರಿ. ದೇವರ ವಾಕ್ಯ ಪ್ರಕಾರ ಪ್ರಾರ್ಥನೆ ಮಾಡೋಕ್ಕೆ ಕಲೀರಿ. ಸಾಧ್ಯವಾದಷ್ಟು ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡಿ. ತಂದೆ ತಾಯಿಗಳು ತಪ್ಪಿದ್ರೆ ಅವ್ರ ಪರಿಸ್ಥಿತಿ ಎಲ್ಲ ಕಳೆದ ಮೇಲೆ ನಿಧಾನಕ್ಕೆ ಅವ್ರನ್ನ ತಿದ್ದಿ. ಇವತ್ತು ಮಕ್ಕಳು ಕೂಡ ತಂದೆ ತಾಯಿಗಳು ತಿದ್ದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಿಮ್ಮ ಮಾನ್ಯ ಆರಾಮಾಗಿ ಹೇಳ್ಬೋದು ತಂದೆಗೆ, ನಿಮ್ಮ ಮನೋಜ್ ಹೇಳ್ಬೋದು. ಹೇಳಿದಾಗ ಏನಾಗ್ತದೆ, ಅವ್ರು ಆಟೋಮೆಟಿಕಾಗಿ ಬದಲಾಗ್ತಾರೆ. ಇಷ್ಟು ವಾಕ್ಯ ಕೊಟ್ಟು ಕೂಡ ನೀವು ಬದಲಾಗಲಿಲ್ಲ ಅಂದರೆ ಸ್ವರ್ಗಕ್ಕೆ ಹೋದಾಗ ನನ್ನ ಅಂತೂ ದೇವ್ರ ಲೆಕ್ಕ ಕೇಳೋದಿಲ್ಲ. ಅಲ್ಲದೆಯಾ? ಇಷ್ಟು ವಾಕ್ಯ ಕೊಟ್ಟು ನಾನು ನಿಮಗೆ ಇಷ್ಟೆಲ್ಲ ಹೇಳಿನೂ ಕೂಡ ನೀವು ತಿದ್ದುಕೊಂಡು ನಡೀಲಿಲ್ಲ ಅಂದರೆ ನಾನು ಜವಾಬ್ದಾರ ಅಲ್ಲ. ಯಾಕೆಂದರೆ ಇವತ್ತಿನ ವಾಕ್ಯನ ಪರಲೋಕದ ಯೇಸು ಸ್ವಾಮಿನೂ ಕೇಳ್ಕೊಂಡಿದ್ದಾರೆ. ಅಲ್ಲದೆಯಾ? ನಿಜನಾ? ಬಾಯಿಲ್ಲ. ಅಲ್ಲದೆಯಾ? ಹಾಗಾದರೆ ನನಗೆ ಇವತ್ತು ನನ್ನ ಜವಾಬ್ದಾರಿ ಮುಗೀತು. ಯೂಟ್ಯೂಬಲ್ಲೂ ಕೂಡ ಆಗ್ತಾ ಇದ್ದೀನಿ. ಅದನ್ನು ಕೇಳಿಸ್ಕೊಂಡು ಅದ್ರ ಪ್ರಕಾರ ನಡೆದ್ರೆ ಅವ್ರಿಗೆ ಆಶೀರ್ವಾದ, ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಿಲ್ಲ. ಅಲ್ಲಲ್ಲಿಯ ಬಿದ್ರ ಮೋಟ್ರಲ್ಲೋ ಪೆಟ್ಟಿಗೆಲ್ಲ ಎತ್ಕೊಂಡು ಹೋಗೋದ್ಮೇಲೆ ಗೊತ್ತಾಗ್ತದೆ. ಬಿದ್ರ ಮೋಟ್ರಲ್ಲಿ ಇಲ್ಲ ಪೆಟ್ಟಿಗೆಲ್ಲ ಎತ್ಕೊಂಡು ಹೋಗೋದು ಗೊತ್ತಾಗ್ತದೆ. ಅಂದರೆ ಸತ್ತ ಮೇಲೇ ನ್ಯಾಯ ತೀರ್ಪು. ಬೈಬಲ್ ಪುಸ್ತಕದಲ್ಲಿ ಬರ್ತಿದೆ, ಒಂದೇ ಸಲ ಸಾಯೋದು ಆಮೇಲೆ ನ್ಯಾಯ ತೀರ್ಪು ಅಂತೇಳಿ. ಈಗ ನ್ಯಾಯ ತೀರ್ಪಿಲ್ಲ, ಸತ್ತ ಮೇಲೆ ನಮಗೆ ಸ್ವರ್ಗ ನರಕ ಅಂತ ಹೇಳೋ ತೀರ್ಮಾನ ಆಗ್ತದೆ. ನಾನು ಇನ್ನೂ ಒಂದು ಹೇಳ್ತೀನಿ ಪ್ರಿಯರೇ, ಸತ್ತಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಮಣ್ಣಿಗೆ ಮಣ್ಣಾಗ್ತಾನೆ, ಆದರೆ ಹೋಗೋದು ಆತ್ಮ. ಅದು ಪರಲೋಕಕ್ಕೆ ಹೋಗ್ತದೋ ಅಥವಾ ನರಕಕ್ಕೆ ಹೋಗ್ತದೋ ಅದು ನಿಮ್ಮ ಕೈಲಿದೆ. ಇಷ್ಟು ವಚನವನ್ನು ಕೊಟ್ಟಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಇವತ್ತಿಂದ ಬದಲಾಗೋಣ. ಪ್ರೀತಿ ಮಾಡದಿದ್ದರೂ ಪ್ರೀತಿ ಮಾಡೋಕ್ಕೆ ಪ್ರಯತ್ನ ಪಡಿ. ಅಲ್ಲಲ್ಲಿಯ ಗದರುವಿಕೆ ಖಂಡಿಸುವಿಕೆ ಇದ್ದೇ ಇರ್ತದೆ, ಆದರೆ ಪ್ರೀತಿ ಮಾಡೋದನ್ನ ಮಾಡಿ. ಅವರು ಮಾಡಲಿಲ್ಲ ಅಂದರೆ ನಿಮಗೆ ನೋವಾಗುತ್ತೆ ನಿಜ, ಆದರೂ ಅವ್ರನ್ನ ಪ್ರೀತಿ ಮಾಡಿ ದೇವರಿಗೆ ಲೆಕ್ಕ ಕೊಟ್ಕೊಳ್ಳಿ. ಆಮೇಲೆ ನಾವು ಇವತ್ತಿಂದ ಏನು ಮಾಡಬೇಕು? ಪ್ರೀತಿ, ಗೌರವ, ತಾಳ್ಮೆ, ಸಮಾಧಾನ, ಶಾಂತಿಯಿಂದ ತೋರಿಸಿ ನಮ್ಮ ಸಂಸಾರವನ್ನು ಕಟ್ಟಿಕೊಳ್ಳುವ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್. ಮುಚ್ಚಿನ ವಾಕ್ಯದ ಪಾತ್ರವನ್ನು ಪರಲೋಕ ತಂದೆ ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಈ ವಚನದ ಭಾಗದ ಪ್ರಕಾರ ಸಂಸಾರ ಮತ್ತು ಸಂಸಾರದಲ್ಲಿ ನಾವು ಹೇಗಿರಬೇಕು ಅಂತ ಹೇಳೋದ್ರ ಬಗ್ಗೆ ಚೆನ್ನಾಗಿ ತೋರಿಸ್ಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಇದೆಲ್ಲದರ ಮೂಲಕ ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ. ಇವತ್ತಿಂದ ನಮ್ಮ ಸಂಸಾರ ನಡೆಸ್ಕೊಂಡು ಹೋಗುವಂಥ ಭಾರ ಯೇಸುವೇ ನಿನ್ನ ಕೈ ಕೊಡ್ತಾ ಇದ್ದೀವಿ ಸ್ವಾಮಿ. ನಿನ್ನ ಒಂದು ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸುತ್ತಂದೆ, ನಿನ್ನ ಕೃಪೆಯಿಂದ ತುಂಬಿಸುತ್ತಂದೆ. ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಲ್ಲಿ ನಮ್ಮ ಸಂಸಾರವನ್ನು ನಡೆಸುತ್ತಂದೆ. ಆಮೆನ್.